Hello dear students, welcome to Chemical Environment. So today we are going to discuss about periodicity. So periodicity ನಾವು PYQ ನೋಡೋಣ, previous year question in the KSET, as well as ನೋಡೋಣ್ರಿ electronegativity, atomic radii, ionic radii, ionization enthalpy. ಹೌದಾ, ಇನ್ನೂ ಬಹಳಷ್ಟು ನಾವು ಸಿಂಕ್ತನ ನೋಡೋಣ. ಎಸ್, ಸೊ ಇದೊಂದು ನ್ಯೂ ವಿಡಿಯೋ. ದಿಸ್ ಈಸ್ ಮೋರ್ ದೆನ್ ಇನಫ್ ಫಾರ್ ಯುವರ್ ಕೆಸೆಟ್ ಎಕ್ಸಾಮಿನೇಷನ್, ಬಿಕಾಸ್ ನಾನು 3 to 4 years ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನಿಮ್ಗೆ ಐಡಿಯಾ ಬರ್ತೈತಿ ಹೇಗಿದೆಯಪ್ಪ ಅಂತ. ಸೊ ಆ್ಯಸ್ ವೆಲ್ ಆ್ಯಸ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂದ್ರೆ ಏನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನಾವೇನು ಮಾಡೋಣ್ರಿ, ಪಿರಿಯಾಡಿಕ್ ಟೇಬಲ್ ಹೇಗಿರ್ತೈತಿ ಅಂತ ಒಂದು ಸ್ಕಿಮ್ಯಾಟಿಕ್ ಡೈಗ್ರಾಮ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡೋಣ್ರಿ, ಅಟಾಮಿಕ್ ರೇಡಿಯಸ್ ಬಗ್ಗೆ ಹೋಗೋಣ. ಓಕೆ, ಎಸ್, ಲೆಟ್ಸ್ ಕಮ್. ಏನು ರೀ ಪಿರಿಯಾಡಿಕ್ ಟೇಬಲ್ ಅಂದಾಗ ಏನು ಕಾಣ್ತಪ್ಪ ಅಂದರೆ, ಈ ಕಡೆ ಒಂದು ಮೆಟಲ್ಸ್ ಇರ್ತವೆ, ಇನ್ ದ ರೈಟ್ ಸೈಡ್ ದೇರ್ ಆರ್ ನಾನ್ ಮೆಟಲ್ಸ್. ಸೊ ಈ ಮೆಟಲ್ಸ್ಗೆ ಯಾವ್ಯಾವು, ದೀಸ್ ಆರ್ ಎಸ್ ಬ್ಲಾಕ್. ಈ ಎಸ್ ಬ್ಲಾಕ್ ಅನ್ನೋದೇನ್ರಿದು, ಇಟ್ ಈಸ್ ಎ ಆರ್ಬಿಟಲ್. ಇದನ್ನದು ಸಬ್ ಶೆಲ್ ಅಂತಾರೆ. ಅದೇ ನಾವು ಏನಾದರೂ ನಾನ್ ಮೆಟಲ್ ಬಂದರೆ ದಿಸ್ ಈಸ್ ಕಾಲ್ಡ್ ಪಿ ಬ್ಲಾಕ್. ಪಿ ಬ್ಲಾಕ್ ಅಂದ್ರೇನು, ದಿಸ್ ಈಸ್ ಆಲ್ಸೋ ಆರ್ಬಿಟಲ್, ದಿಸ್ ಈಸ್ ಆಲ್ಸೋ ವಾಟ್, ಸಬ್ ಶೆಲ್. ಅದೇ ನಾವು ಏನಾದರೂ ಮಿಡಲ್, this is called as transition elements. These are in between metals and non-metals. So these are transition elements called as D block element. Okay, ಅದೇ ನೀವು ನೆಕ್ಸ್ಟ್ ಬಂದರೆ these are called as inner transition elements. ಇವನ್ನ ಏನು ಮಾಡ್ತಾರ್ರಿ, ಈ ಪಿರಿಯಾಡಿಕ್ ಟೇಬಲ್ ಬಿಟ್ಟು ಸಪ್ರೇಟ್ ಇಟ್ಟಿದ್ದಾರೆ ಬಿಕಾಸ್ ಆಫ್ ರೇಡಿಯೋ ಆ್ಯಕ್ಟಿವಿಟಿ. ಅರ್ಥ ಆಯ್ತು. ಸೊ ದಿಸ್ ಈಸ್ ದಿ ಓವರ್ ವ್ಯೂ ಆಫ್ ಯುವರ್ ಪಿರಿಯಾಡಿಕ್ ಟೇಬಲ್. ನೋಡಕ್ಕೆ ಹೋದರೆ ದೇರ್ ಆರ್ 7 periods ಆ್ಯಂಡ್ 18 groups. ದೇರ್ ಆರ್ 7 periods ಆ್ಯಂಡ್ 18 groups. ನಾವು ಈ ಥರ ಕ್ರಾಸ್ ಹೋದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಪೀರಿಯಡ್ಸ್. ಸೊ 1 2 3 4 5 6 7. ಸೊ ದೇರ್ ಆರ್ 7 periods ಆರ್ ದೇರ್. ಅದೇ ನಾವೇನಾದರೂ ಈ ರೀತಿ ಕೆಳಗಡೆ ಬಂದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಗ್ರೂಪ್ಸ್ ವಿಚ್ ರಿಪ್ರೆಸೆಂಟ್ಸ್ ದಿ ಕಾಲಮ್ಸ್. ಓಕೆ, ಸೊ ಹೀಗೆ 1 2 3 4 5 6 7 8 9 10 11 12 13 14 15 16 17 18. ಸೊ ದೇರ್ ಆರ್ 18 ಗ್ರೂಪ್ಸ್ ಆ್ಯಂಡ್ 7 periods. ಸೊ ಇದನ್ನು ನಿಮಗೆ ನೆನಪಿಡ್ರಿ. ಸೊ ದಿಸ್ ಇಸ್ ದಿ ಮೋಸ್ಟ್ ಬೇಸಿಕ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ನಾವೇನು ಮಾಡೋಣ್ರಿ, ಅಟಾಮಿಕ್ ರೇಡಿಯಸ್ ಬಗ್ಗೆ ಹೋಗೋಣ. ಸೊ ಅಟಾಮಿಕ್ ರೇಡಿಯಸ್ ಅಂದಾಗ ಏನದಾವ ರೀ, ಫಸ್ಟ್ ನಾವು ಟ್ರೆಂಡ್ಸ್ ನೋಡಬೇಕು. ಏನು, ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್ ಅಕ್ರಾಸ್ ದಿ ಪೀರಿಯಡ್. ಅಕ್ರಾಸ್ ದಿ ಪೀರಿಯಡ್ ಅಂದರೆ ಏನು ರೀ, ಫ್ರಾಮ್ ಲೆಫ್ಟ್ ಟು ರೈಟ್, ಫ್ರಾಮ್ ಮೆಟಲ್ ಟು ನಾನ್ ಮೆಟಲ್. ಏನಕ್ಕಪ್ಪ ಅಂದರೆ ಅಟಾಮಿಕ್ ಸೈಜು ಡಿಕ್ರೀಸ್ ಆಗ್ತಾ ಬರ್ತೈತಂತ್ರಿ. ಓಕೆ, ಅದೇ ನೆಕ್ಸ್ಟ್ ಪಾಯಿಂಟ್ ನೋಡೋದಂದರೆ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್ ಆ್ಯಸ್ ಡೌನ್ ದ ಗ್ರೂಪ್. ಇಲ್ಲಿಂದ ನಾವು ಕೆಳಗಡೆ ಬಂದರೆ ಏನಾಗೈತೆ ರೀ, ಅಟಾಮಿಕ್ ರೇಡಿಯಸ್ ವಿಲ್ ಇನ್ಕ್ರೀಸಸ್. ಏನು ರೀ ಇದು ರೀಸನ್ನು ಅಂತ ನೋಡೋಕೆ ಹೋದರೆ, ಸಿ ಹಿಯರ್, ಹಾಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಸಿ ಹಿಯರ್, ಹಾಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ರೀ, ಲೆಟ್ಸ್ ಸಿ ವಾಟ್, ಹೀಲಿಯಮ್. ಓಕೆ, ಆ್ಯಂಡ್ ದೆನ್ ಏನು ಮಾಡೋದು ಇಲ್ಲಿ, ಹೈಡ್ರೋಜನ್. ದೆನ್ ವಾಟ್, ಸೋಡಿಯಮ್. ದೆನ್ ಲಿಥಿಯಮ್. ಓಕೆ, ಈಗ ನಾವು ಹಾಗೆ ಬಂದಕ್ಕೆ ಹೋದರೆ ಏನು ಬರ್ತೈತೆ, ಈಗ ನಾವು ಸೋಡಿಯಮಿಂದ ಒಂದು ಆರ್ಗಾನ್ ಬರ್ತೈತಿ, ಲಿಥಿಯಮಿಂದ ನಿಯಾನ್ ಬರ್ತೈತೆ. ಹೌದಾ? ಸೊ ಈಗ ನೋಡಿರಿ, ದಿಸ್ ಈಸ್ ಸೊ ಏನು ರೀ, ಹೀಲಿಯಮ್ ಕಂಟೇನ್ ವಾಟ್, ಹೀಲಿಯಮ್ ಕಂಟೇನ್ ಕೆ ಶೆಲ್. ಸೊ ಒಂದು ಶೆಲ್ಲಲ್ಲಿ ಏನು ಇರ್ತಾವೆ ರೀ, 2 ಎಲೆಕ್ಟ್ರಾನ್ ಇರ್ತಾವೆ ಇನ್ ಪ್ಲೇಸ್ ಆಫ್ ಹೀಲಿಯಮ್. ಅದೇ ನೀವೇನಾದರೂ ಹೈಡ್ರೋಜನ್ ತೊಗೊಂಡ್ರೆ ಒಂದೇ ಶೆಲ್ಲಲ್ಲಿ ಒಂದೇ ಎಲೆಕ್ಟ್ರಾನ್ ಇರ್ತೈತಿ. ಕರೆಕ್ಟಾ? ದೆನ್ ಮತ್ತೇನು ಬರ್ರಿ, ದಿಸ್ ಈಸ್ ಫಾರ್ ಹೈಡ್ರೋಜನ್. ದೆನ್ ಕಮ್ಸ್ ವಾಟ್, ಲಿಥಿಯಮ್ ಬರ್ತಾನೆ ನಾನೀಗ. ಲಿಥಿಯಮಲ್ಲಿ ಇದೊಂದು ಶೆಲ್ಲು, ದೆನ್ ಇನ್ನೊಂದು ಶೆಲ್ ಆಡಕತ್ತಿ. ಸೊ ಇದರಲ್ಲಿ ನಿಮ್ಗೆ ಏನು ಸಿಗ್ತೈತೆ ರೀ, ಇವ್ರಿ ಒಂದೇ ಎಲೆಕ್ಟ್ರಾನ್ ಬರ್ತೈತಿ. ಸಿನ್ಸ್ ಇಟ್ ಈಸ್ ಕಂಟೇನ್ ಅಟಾಮಿಕ್ ನಂಬರ್ 3. ಸೊ ದಿಸ್ ಈಸ್ ಲಿಥಿಯಮ್. ಅದೇ ನೀವೇನಾದರೂ ಆರ್ಗಾನಿಗೆ ಬಂದರೆ ಏನಾಗತ್ತೆ ರೀ, ದಿಸ್ ಈಸ್ 1 ಆ್ಯಂಡ್ ದಿಸ್ ಈಸ್ ಅನದರ್, ರೈಟ್. ಸೊ ಇದರಲ್ಲಿ 2, ಬಟ್ ಇದರಲ್ಲಿ ಹೆಂಗರು, ದೇರ್ ಆರ್ ವಾಟ್, 8 electrons. ಹೌದ್ರಿ, ದೇರ್ ಆರ್ 8 electrons. ಅದೇ ನೀವೇನಾದ್ರು ನಿಯಾನಿಗೆ ಬಂದ್ರಿ, ಸೊ ಏನಾಯ್ತು ರೀ, ಎಲೆಕ್ಟ್ರಾನ್ ಸಂಖ್ಯೆ ಜಾಸ್ತಿ ಆಯಿತು. ನೆಕ್ಸ್ಟ್ ಬರ್ರಿ, ದಟ್ ಈಸ್ ನಥಿಂಗ್ ಬಟ್ ವಾಟ್, ಸೋಡಿಯಮ್. ಎಸ್,
ಸೊ ಸೋಡಿಯಮಲ್ಲಿ ಏನಾಗ್ತೈತೆ ನಿಮಗೆ ದೇರ್ ವಿಲ್ ಬಿ ವಾಟ್ 3 ಆರ್ಬಿಟ್ಸ್. ಎಸ್. ಸೊ ಇದರಲ್ಲಿ 2, ಇದರಲ್ಲಿ ನಿಮ್ಗೆ ಎಷ್ಟು 8 ಇರ್ತಾವೆ. ಬಟ್ ಇದರಲ್ಲಿ ಏನು ಬರೀ ಒಂದೇ ಇರ್ತೈತಿ. ಎಸ್ ಹೌದಾ. ಸೈಜ್ ಏನೈತ್ರಿ ದೊಡ್ಡದೈದು, ಕರೆಕ್ಟಾ. ದೆನ್ ನೋಡಿರಿ, ಇದಕ್ಕೂ ಎಲೆಕ್ಟ್ರಾನ್ ಸಂಖ್ಯೆ ನೋಡೋಕೆ ಹೋದರೆ ಓನ್ಲಿ ಒಂದೇ ಡಿಫ್ರೆನ್ಸ್ ಇದೆ. ಇಲ್ಲಿ 10, Z = 10, ಹಿಯರ್ Z = 11. ಬಟ್ ಆ ಒಂದು ಎಲೆಕ್ಟ್ರಾನ್ ಸಲುವಾಗಿ ಏನೈತ್ರಿ, ಒಂದು ಹೊಸ ಶೆಲ್ ರೆಡಿ ಆಯಿತು. ಇಲ್ಲಿ ಎಷ್ಟು ಅದಾವ್ರಿ, ಇಲ್ಲಿ ಶೆಲ್ ನಂಬರ್ ಎಷ್ಟು ಅದಾವೆ, 2 ಇದ್ದಾವೆ. ಬಟ್ ಇಲ್ಲಿ ಶೆಲ್ ನಂಬರ್ ಏನೈತ್ರಿ, ಹಿಯರ್ ಇಟ್ ವಿಲ್ ಬಿ 3. ನೋಡ್ರಿ ಇಲ್ಲಿ ಇದಿಷ್ಟು ಇಲ್ಲಿ ಇಷ್ಟು ಆಗಿಬಿಡ್ತು. ಎಸ್, ದಿಸ್ ಈಸ್ ಬಿಕಾಸ್ ಆಫ್ ಏನ್ರಿ, ಎಂಟ್ರಿ ಆಫ್ ನ್ಯೂ ಶೆಲ್. ಸೊ ನೀವು ಹೆಂಗೆ ತೆಳಗೆ ಹೋಗ್ತಾ ಬರ್ತೀರಿ. ಎಸ್ ವಾಟ್, ನೀವು ಹೆಂಗೆ ತೆಳಗೆ ಹೋಗ್ತಾ ಬರ್ತೀರಿ. ದ್ಯಾಟ್ ಮೀನ್ಸ್ ನೀವು ಪಿರಿಯಡ್ 1, ಪಿರಿಯಡ್ 2, ಪಿರಿಯಡ್ 3 ಅಂತ ನೀವು ಡೌನ್ ದ ಗ್ರೂಪ್ ಬಂದರೆ ಏನು ಆ್ಯಡ್ ಆಗ್ತಾ ಹೋಗ್ತಾರೆ ರೀ, ದಿ ವಾಟ್ ಶೆಲ್ ವಿಲ್ ಗೋಸ್ ಆನ್ ಆ್ಯಡಿಂಗ್. ನೋಡ್ರಿ ಇಲ್ಲಿ ಇಟ್ ವಿಲ್ ಇಂಡಿಕೇಟ್ ದಿ ವಾಟ್ ಇನ್ಕ್ರೀಸಿಂಗ್ ಟ್ರೆಂಡ್, ರೈಟ್. ಹೌದಾ, ಕರೆಕ್ಟಾ. ನೋಡಿರಿ ನಿಮಗೆ ಇನ್ಕ್ರೀಸಿಂಗ್ ಟ್ರೆಂಡ್ ಬಂತಿದೆಯಾ. ಸೊ ನೀವು ಹೆಂಗೆ ನೀವು ಕೆಳಗೆ ಬರ್ತಾ ಹೋಗ್ತೀರಿ, ಹಂಗೆ ಶೆಲ್ ಆ್ಯಡ್ ಆಗ್ತಾ ಹೋಗ್ತೀವಿ. ನೀವು ಹೆಂಗೆ ಲೆಫ್ಟ್ ಟು ರೈಟ್ ಹೋಗ್ತಾ ಹೋಗ್ತೀರಿ, ಹಂಗೇನಾಗ್ತೈತೆ ರೀ, ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಾ ಹೋಗ್ತೈತಿ. ಎಸ್ ನೋಡಿರಿ ಇಲ್ಲಿ 2 ಶೆಲ್ಲಿಗೆ 10 ಎಲೆಕ್ಟ್ರಾನ್ ಇದ್ದರೆ ಇಲ್ಲಿ 3 ಶೆಲ್ಲಿಗೆ ಓನ್ಲಿ 11 ಎಲೆಕ್ಟ್ರಾನ್ಸ್ ಇದ್ದಾವೆ. ಹೌದಾ. ಸೊ ಇದರಿಂದ ಏನಾಕೈತೆ ರೀ ಅಂತ ನೋಡೋಕೆ ಹೋದರೆ, Z ಅಂದರೆ ಏನು ರೀ, ಇಟ್ ಈಸ್ ಎ ಅಟಾಮಿಕ್ ನಂಬರ್. ಸೊ ಅಟಾಮಿಕ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಸಾರಿ, ಇಲ್ಲಿ ಪ್ಲಸ್ ಬರಲ್ಲ, ದ್ಯಾಟ್ ಈಸ್ ಈಕ್ವಲ್ ಟು. ಹೌದಾ. ಸೊ ಅಟಾಮಿಕ್ ನಂಬರ್ ಅಂತ ಅಂದಾಗ ಇಲ್ಲಿ ನಿಯಾನ್ Z ಅಂತ ಅಂದಾಗ ಇಲ್ಲಿ ಏನು ಇರ್ತಾವೆ ರೀ, 10 ಪ್ರೋಟಾನ್ಸ್ ಇರ್ತಾವೆ ಆ್ಯಸ್ ವೆಲ್ ಆ್ಯಸ್ 10 ಎಲೆಕ್ಟ್ರಾನ್ಸ್ ಇರ್ತಾವೆ. ಎಸ್. ಸೊ ಹಂಗಿದ್ರೆ ಏನು ರೀ, ಇಲ್ಲಿ ನ್ಯೂಕ್ಲಿಯಸ್ ಜಾಸ್ತಿ ಆಗ್ತಾ ಹೋಗ್ತೈತಿ. ಹೌದು ರೀ, ಬಿಕಾಸ್ ನ್ಯೂಕ್ಲಿಯಸ್ ಈಸ್ ಎಂಬೆಡೆಡ್. ಅದು ಒಂದು ಸಣ್ಣ ಬಾಕ್ಸಲ್ಲಿ 10 ಎಲೆಕ್ಟ್ರಾನ್ಸ್ ಇರ್ತಾವೆ, ಅಂದರೆ 10 ಪ್ರೋಟಾನ್ಸ್ ಇರ್ತಾವೆ. ಸೊ ಅಲ್ಲಿರುವಂಥ ಎಲೆಕ್ಟ್ರಾನ್ಸ್ನ ಇದು ಏನು ಮಾಡ್ತೈತೆ ರೀ, ವಾಟ್ ದೇರ್ ವಿಲ್ ಬಿ attractive force increases as electron and proton number increases. Attractive force between electrons and protons increases. Attraction ಆದರೆ ಏನಾಗೈತೆ ರೀ, there will be attraction, ಕರೆಕ್ಟಾ. ಬಟ್ ಇಲ್ಲಿ ಏನಾಗ್ತೈತಿ, ಇಲ್ಲಿ ಶೆಲ್ಲು ಇಷ್ಟಿದ್ದು ಇಷ್ಟಾಯಿತು, ಕರೆಕ್ಟ್. ಆ್ಯಸ್ ವೆಲ್ ಆ್ಯಸ್ ನಮಗೇನಾಗಲಿಲ್ಲ ರೀ, ಅಟ್ರಾಕ್ಷನ್ ಪವರ್ ಆಗಲಿಲ್ಲ. ಬಿಕಾಸ್ ಇಲ್ಲಿರುವಂಥ ನ್ಯೂಕ್ಲಿಯಸ್ಸಿಂದ ಇಲ್ಲಿರುವಂಥ ಲಾಸ್ಟ್ ಎಲೆಕ್ಟ್ರಾನು ದೂರ ಹೋಯಿತು, ಬಿಕಾಸ್ ಆಫ್ ಎಡಿಷನ್ ಆಫ್ ನ್ಯೂ ಶೆಲ್. ಅರ್ಥ ಆಗ್ತಿದೆಯಾ ರೀ. ಅದಕ್ಕೆ ನಾವು ಏನು ಮಾಡ್ತೀವಿ ರೀ, H+, ಲಿಥಿಯಮ್ ಪ್ಲಸ್, ಸೋಡಿಯಮ್ ಪ್ಲಸ್, ಎಸ್ ಪೊಟ್ಯಾಷಿಯಮ್ ಪ್ಲಸ್ ಅಂತೀವಿ. ಯಾಕೆ ರೀ, ಬಿಕಾಸ್ ಇಟ್ ಕಂಟೇನ್ ಓನ್ಲಿ 1 ಎಲೆಕ್ಟ್ರಾನ್ ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್. ಸೊ ಈ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಓನ್ಲಿ 1 ಎಲೆಕ್ಟ್ರಾನ್ ಇರ್ತೈತಿ. ಅದು ಏನಿರ್ತೈತಿ ರೀ, ದೂರ ಇರ್ತೈತಿ ಈ ನ್ಯೂಕ್ಲಿಯಸ್ ಬಿಟ್ಟಿಂದ. ಸೊ ದ್ಯಾಟ್ ಅದು ಅಟ್ರಾಕ್ಷನ್ ಆಗೋದಿಲ್ಲ. ಸೊ ಆ ಶೆಲ್ಲು ಹಾಗೆ ಉಳಿತೈತಿ. ಅದೇ ನೀವು ಏನಾದರೂ ಮುಂದೆ ಬಂದರೆ ದೇರ್ ವಿಲ್ ಬಿ ಅಟ್ರಾಕ್ಟಿವ್ ಫೋರ್ಸ್. ಸೊ ದ್ಯಾಟ್ ವಾಟ್ ದಿ ಡಿಕ್ರೀಸ್ ಆಫ್ ದಿ ಶೆಲ್ ವಿಲ್ ಟೇಕ್ ಪ್ಲೇಸ್. ಓಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅಟಾಮಿಕ್ ರೇಡಿಯಸ್. ಅದೇನಲ್ಲಿ ಎಕ್ಸ್ಪ್ಲೇನ್ ಮಾಡೇನ್ರಿ. ಆರ್ಬಿಟ್ ಅಂತ ಬಂದಾಗ KLMN ಅಂತ ಬರ್ತೈತಿ. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತೈತಿ. ಇದ್ರ ಮೇಲೂ ನಿಮಗೆ ಕ್ವಶನ್ ಬರೋ ಸಾಧ್ಯತೆ ಇರ್ತೈತಿ. ಏನು ರೀ, ಫಾರ್ಮುಲಾ ವಿಲ್ ಬಿ 2n². ನೀವು n ಅನ್ನು 1 ಅಂತ ಹಾಕಿದ್ರೆ ಏನಾಕೈತಿ ರೀ, 2 ಆಕೈತಿ. ದೀಸ್ ಆರ್ ದಿ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ K ಶೆಲ್. L ಅಂದರೆ n = 2. ಇಲ್ಲಿ 2 ಹಾಕ್ಬಿಟ್ರಿ. 2 ಅಂದರೆ 2 2 ಜಾ ವಾಟ್ 4, 2² ಅಂದರೆ 4, 4 2 ಜಾ 8, 3² ಅಂದರೆ 9, 9 2 ಜಾ 18, 4² ಅಂದರೆ 16, 16 2 ಜಾ 32. ಸೊ ಜಸ್ಟ್ ಲೈಕ್ ದಿಸ್, n = 4, n = 3, n = 2. ಈ ಥರ ನಿಮಗೆ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಈಚ್ ಆರ್ಬಿಟ್ಸ್ ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಇಲ್ಲಿ ನಾನು ಅದೇ ಹೇಳಿದೆ. ವಾಟ್ ಏನಾಗ್ತೈತಪ್ಪ ಅಂದರೆ, ಆ್ಯಸ್ ವಿ ಗೋಸ್ ಆನ್ ವಾಟ್ ಡೌನ್ ದ ಗ್ರೂಪ್, ಅಂದರೆ ಏನಾಗ್ತೈತಿ ಇಲ್ಲಿ, ಡೌನ್ ದ ಗ್ರೂಪ್ ಬಂದ ಹಾಗೆ ಶೆಲ್ ಆ್ಯಡ್ ಆಗ್ತಾ ಹೋಗ್ತೈತಿ. ಹೈಡ್ರೋಜನ್, ಲಿಥಿಯಮ್, ಸೋಡಿಯಂ, ಪೊಟ್ಯಾಷಿಯಮ್. ನೋಡಿರಿ ಏನಾಗ್ತೈತಿ ರೀ, KLMN. ಹೌದಾ. ಶೆಲ್ ಆ್ಯಡ್ ಆಗ್ತಾ ಹೋದಂಗೆ ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್, ಫೋರ್ತ್ ಶೆಲ್. ಎಸ್.
ಅದೇ ನೋಡ್ರಿ ನೀವು ಹಿಂಗೆ ಹೋದಂಗೆ ಏನಾಕೈತಿ ರೀ, ಪ್ರೋಟಾನ್ ಆ್ಯಡ್ ಆಕೈತಿ ಆ್ಯಸ್ ವೆಲ್ ಆ್ಯಸ್ ಎಲೆಕ್ಟ್ರಾನ್ ಆ್ಯಡ್ ಆಕೈತಿ. ಸೊ ಈಗ ಎರಡೂ ಆ್ಯಡ್ ಆಗೋದ್ರಿಂದ ಏನಾಕೈತಿ ರೀ, ಶೆಲ್ ಇಷ್ಟೇ ಇರ್ತೈತಿ, ಬಟ್ ಅದರಲ್ಲಿರುವಂಥ ಎಲೆಕ್ಟ್ರಾನ್ ಸಂಖ್ಯೆ ಮತ್ತು ಪ್ರೋಟಾನ್ ಸಂಖ್ಯೆ ಜಾಸ್ತಿ ಆಗಿ ಏನಾಗ್ತೈತಿ ರೀ, ಅಟ್ರಾಕ್ಷನ್ ಆಗಿ ಸೈಜ್ ವಿಲ್ ಗೆಟ್ ಡಿಕ್ರೀಸಸ್. ಇಷ್ಟೇ ರೀ, ಮೋಸ್ಟ್ ಸಿಂಪ್ಲೆಸ್ಟ್ ಕಾನ್ಸೆಪ್ಟ್ ಇದು. ಸೊ ಇಂದ ನೀವೇನು ಮಾಡ್ಬೋದು ರೀ, ಅಟಾಮಿಕ್ ರೇಡಿಯಸ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆ, ಒಂದು ತಿಳ್ಕೊರಿ, ಇಫ್ ನಿಮ್ಗೆ ಏನಾದರೂ ಅಟಾಮಿಕ್ ರೇಡಿಯಸ್ ಬಂದರೆ ಇಟ್ ವಿಲ್ ಬಿ ವೆರಿ ಈಸಿಯರ್ ಟು ಕ್ಯಾಲ್ಕುಲೇಟ್ ಆಲ್ ದ ಟ್ರೆಂಡ್ಸ್. ಸೊ ಎಲ್ಲ ಟ್ರೆಂಡ್ಸ್ ಇದ್ರ ಮೇಲೆ ಡಿಪೆಂಡ್ ಇರ್ತಾವೆ ರೀ, ಅಟಾಮಿಕ್ ರೇಡಿಯಸ್ ಮೇಲೆ ಡಿಪೆಂಡ್ ಇರ್ತಾವೆ. ಸೊ ಅದಕ್ಕಾಗಿ ನಾನು ಇಷ್ಟು ಒತ್ತು ಕೊಟ್ಟು ಹೇಳಿದ್ದೆ. ಎಸ್, ನೆಕ್ಸ್ಟ್ ಬರ್ರಿ, ಕಮ್ ಟು ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ವಿಲ್ ಬಿ ಎಲೆಕ್ಟ್ರೋನೆಗೆಟಿವಿಟಿ. ನೋಡ್ರಿ ಎಷ್ಟು ಈಸಿ ಐತಿ. ಎಲೆಕ್ಟ್ರೋನೆಗೆಟಿವಿಟಿ increases across the period and electronegativity decreases down the group. ಏನಂತಾರೆ ಇಲ್ಲಿ, ಎಲೆಕ್ಟ್ರೋನೆಗೆಟಿವಿಟಿ ಏನಾಕೈತಿ ರೀ, ಅಕ್ರಾಸ್ ದಿ ಪೀರಿಯಡ್ ಏನಾಕೈತಿ, ಇನ್ಕ್ರೀಸ್ ಆಕೈತಿ. ಅದೇ ನೀವೇನಾದರೂ ಡೌನ್ ದ ಗ್ರೂಪ್ ಬಂದರೆ ಅದೇನಾಕೈತಿ ರೀ, ಡಿಕ್ರೀಸ್ ಆಕೈತಿ. ಹಿಂಗೆ ಯಾಕೆ ಆಗ್ತೈತಿ ರೀ ಅಂತ ಅಂದರೆ, ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಏನು ರೀ, ಇಟ್ ಈಸ್ ಎ ಎಬಿಲಿಟಿ ಟು ಅಟ್ರ್ಯಾಕ್ಟ್ ದಿ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್. ಹೌದು ರೀ. ಸೊ ಇಲ್ಲಿ ಅಟ್ರಾಕ್ಷನ್ ಬೇಕಪ್ಪ ಅಂದರೆ ಏನು ಬೇಕು ರೀ, ಆಗಲೇ ಏನು ಹೇಳಿದ್ರಿ ನಿಮಗೆ, ಹಿಯರ್ ದೇರ್ ವಿಲ್ ಬಿ ಅಟ್ರಾಕ್ಷನ್ ಈಸ್ ಹ್ಯಾಪನಿಂಗ್. ಅಟ್ರಾಕ್ಷನ್ ಆಗೋದ್ರಿಂದ ಸೈಜ್ ಕಡಿಮೆ ಆಗ್ತಿದೆ. ಇಲ್ಲಿ ಏನು ಬೇಕು ನಮಗೆ, ಅಟ್ರಾಕ್ಷನ್ ಬೇಕು, ಹೌದಾ. ಸೊ ಅಲ್ಲಿ ಅಟ್ರಾಕ್ಷನ್ ಆಗೋದ್ರಿಂದ ಸೈಜ್ ಕಡಿಮೆ ಆಗ್ತಿದೆಯಪ್ಪ ಅಂದರೆ, ಇಲ್ಲಿ ಅಟ್ರಾಕ್ಷನ್ ಆದರೆ ಸೈಜ್ ಇದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗ್ತೈತಿ. ಎಸ್, ಸೊ ದ್ಯಾಟ್ ಇದೇನಿರ್ತದೆ, ಅಟಾಮಿಕ್ ಸೈಜ್ ಈಸ್ ಇನ್ವರ್ಸ್ ಪ್ರಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ. ಅರ್ಥ ಆಗ್ತಿದೆ ರೀ. ಸೊ ಇಲ್ಲಿ ಏನಾಗ್ತೈತಿ, ಆ್ಯಸ್ ದಿ ವಾಟ್ ಎಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್ ಕೌಂಟ್ ಇನ್ಕ್ರೀಸಸ್, ಇಲ್ಲಿ ಇರುವಂಥ ನ್ಯೂಕ್ಲಿಯಸ್ ಏನಾಗ್ತೈತಿ ರೀ, ಭಾಳ ಪವರ್ಫುಲ್ ಆಕೈತಿ. ಸೊ ಇಟ್ ಕ್ಯಾನ್ ಬಿ ವಾಟ್ ಅಟ್ರ್ಯಾಕ್ಟ್ ಇಟ್ಸ್ ಎಲೆಕ್ಟ್ರಾನ್. ಬಟ್ ಇಲ್ಲಿ ಹೋದರೆ ಸೈಜ್ ವಿಲ್ ಬಿ ಮೋರ್. ಸೊ ಅಲ್ಲೂ ಅಟ್ರ್ಯಾಕ್ಟ್ ಮಾಡ್ಕೋಕೆ ಭಾಳ ಕಷ್ಟ ಆಗುತ್ತೆ, ಅಟ್ರ್ಯಾಕ್ಟ್ ಮಾಡೋಕೆ ಆಗೋದಿಲ್ಲ, ಹೌದಾ, ಬಿಕಾಸ್ ಆಫ್ ಎಡಿಷನ್ ಆಫ್ ಅನದರ್ ಗ್ರೂಪ್. ಸೊ ಸೈಜ್ ಜಾಸ್ತಿ ಆದ ಹಾಗೆ ಅಟ್ರಾಕ್ಷನ್ ಪವರ್ ಕಡಿಮೆ ಆಗ್ತೈತಿ. ಎಸ್, ಸೊ ದ್ಯಾಟ್ ಅಟಾಮಿಕ್ ಸೈಜ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ಬೋದು. ಎಸ್, ಸೊ ಈ ರೀತಿ ನೀವು ಈಸಿಯಾಗಿ ಎಲೆಕ್ಟ್ರೋನೆಗೆಟಿವಿಟಿನ ನೀವು ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್, ಈಗ ನಾವು ಯಾವುದಾದ್ರೂ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಕನ್ಸಿಡರ್ ಮಾಡಿದ್ರೆ ಏನು ರೀ, ಅದು ನಾನ್ ಮೆಟಲ್ ಹ್ಯಾವ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ಬಿಕಾಸ್ ಅವು ಏನು ಇರ್ತಾವೆ ರೀ, ಈ ಕಡೆ ರೈಟ್ ಸೈಡ್ ಇರ್ತಾವೆ. ಎಸ್, ನೀವು ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ಏನಿರ್ತದೆ ಕಾಣಲಿ, ನೆಕ್ಸ್ಟ್ ಏನಿರ್ತಾವೆ, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್. ಎಸ್, ಸೊ ಈ ರೀತಿ ಹೋದ್ರೆ ಏನಾಗ್ತೈತೆ ರೀ, ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್. ವೈ? ಬಿಕಾಸ್ ನೋಡಿರಿ, ಒಂದೇ ಶೆಲ್ನಲ್ಲಿ ಏನಾಗ್ತಿದೆ ರೀ, ಕಾರ್ಬನ್ ಹ್ಯಾಸ್ 6 ಎಲೆಕ್ಟ್ರಾನ್ಸ್, ಅಂದರೆ ಇಲ್ಲಿ 2 ಇರ್ತಾವೆ, ಇಲ್ಲಿ ಏನಿರ್ತಾವೆ ರೀ, 4 ಇರ್ತಾವೆ. ಎಸ್, ದೆನ್ ಅದೇ ಶೆಲ್ಲಿಗೆ ಮತ್ತು ಇನ್ನೊಂದು ಎಲೆಕ್ಟ್ರಾನ್ ಆ್ಯಡ್ ಆಕೈತಿ ಫಾರ್ ನೈಟ್ರೋಜನ್, ಅದೇ ಶೆಲ್ಲಿಗೆ ಮತ್ತು ಇನ್ನೊಂದು ಎಲೆಕ್ಟ್ರಾನ್ ಆ್ಯಡ್ ಆಕೈತಿ ಫಾರ್ ಆಕ್ಸಿಜನ್. ಓವರ್ ಆಲ್ ಅದೇ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ ಅದ ರೀ, 1 2 3 4 5 6. ಎಸ್, ಸೊ ಈ ಔಟರ್ ಮೋಸ್ಟ್ ಶೆಲ್ಲಲ್ಲೇ ಎಷ್ಟಾದ್ರು ರೀ, 6 ಎಲೆಕ್ಟ್ರಾನ್ಸ್ ಅದಾವೆ, ಮತ್ತು ಇನ್ನೊಂದು ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತಾವೆ. ಸೊ ಆ್ಯಸ್ ಎಲೆಕ್ಟ್ರಾನ್ ನಂಬರ್ ಇನ್ಕ್ರೀಸಸ್, ಪ್ರೋಟಾನ್ ನಂಬರ್ ಇನ್ಕ್ರೀಸಸ್, attraction will be more. So that here oxygen will have highest electronegativity. Yes, but what? Lowest size. Atomic size ಕಡಿಮೆ ಇರ್ತೈತಿ, ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಎಸ್, ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ವಿಲ್ ಬಿ ವಾಟ್, ಅಯನೈಸೇಷನ್ ಎನರ್ಜಿ. ನೆಕ್ಸ್ಟ್ ಏನು ರೀ, ಅಯನೈಸೇಷನ್ ಎನರ್ಜಿ. ಏನು ರೀ ಅಯನೈಸೇಷನ್ ಎನರ್ಜಿ ಅಂದರೆ, ಅಯನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ಅಕ್ರಾಸ್ ದಿ ಪೀರಿಯಡ್. ಅದೇ ನಿಮ್ಮಂತ ಬಂದರೆ ಅಯನೈಸೇಷನ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಅಂದರೆ ನೀವೇನಾದರೂ ಅಕ್ರಾಸ್ ದಿ ಪೀರಿಯಡ್ ಹೋದರೆ ಏನಾಗತ್ತೆ ರೀ, ಅಯನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಅದೇ ನೀವೇನಾದರೂ ಡೌನ್ ದ ಗ್ರೂಪ್ ಬಂದರೆ ಅಯನೈಸೇಷನ್ ಎನರ್ಜಿ ಏನಾಗತ್ತೆ ರೀ, ಡಿಕ್ರೀಸ್ ಆಕೈತಿ. ಸೊ ಇಲ್ಲಿರೋ ಏನಪ್ಪ ಅಯನೈಸೇಷನ್ ಎನರ್ಜಿ ನೋಡೋಕೆ ಹೋದರೆ, ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಅಂದರೆ ಆ ಎಲೆಕ್ಟ್ರಾನ್ನ ಎಷ್ಟು ಡಿಫಿಕಲ್ಟ್ ಆಗೈತೆ ನೋಡ್ರಿ ನಾವು ರಿಮೂವ್ ಮಾಡೋಕ್ಕೆ, ಅಷ್ಟು ನಮಗೇನು ಬೇಕು ರೀ, ಎನರ್ಜಿ ಜಾಸ್ತಿ ಬೇಕು. ಎಸ್, ಗಾಟ್ ದ ಪಾಯಿಂಟ್. ಅಂದರೆ ನಾನು ನಿಮ್ಗೆ ಜಸ್ಟ್ ಹಂಗೆ ಅಂತ ಹೇಳ್ತೀನಿ,
ಈಗ ನೋಡ್ರಿ ಇಲ್ಲಿ ಸೈಜ್ ಭಾಳ ಸಣ್ಣದೈತಿ. ಸೊ ಇಲ್ಲಿರುವಂತಹ ನ್ಯೂಕ್ಲಿಯಸ್ಸು ಈ ಎಲೆಕ್ಟ್ರಾನ್ನ ಭಾಳ ಬಿಗಿಯಾಗಿ ಹಿಡ್ಕೊತೈತಿ. ಅರ್ಥ ಆಯ್ತಾ? ಬಿಕಾಸ್ ಇಲ್ಲೇ ಬಾಜುಗೆ ಇರ್ತೈತಿ, ಹಿಂಗೆ ಗಟ್ಟಿಯಾಗಿ ಹಿಡ್ಕೊತೈತಿ. ಅದೇನಾದರೂ ಹಿಂಗೆ ದೂರ ಇದ್ದರೆ ಇದನ್ನು ಹಿಡ್ಕೊಳ್ಳೋಕ್ಕೂ ಭಾಳ ಕಷ್ಟ ಆಗ್ತೈತಿ. ಹೌದಾ? ಬಿಕಾಸ್ ಆಫ್ ಡಿಸ್ಟೆನ್ಸ್ ವಿಲ್ ಬಿ ಮೋರ್. ಹೌದ್ರಿ? ಸೊ ದೇರ್ ವಿಲ್ ಬಿ ಅಟ್ರಾಕ್ಷನ್ ವಿಲ್ ಬಿ ಲೋ. ಇಲ್ಲಿ ಅಟ್ರಾಕ್ಷನ್ ಅನ್ನೋದು ಏನು ಇರ್ತೈತಿ ರೀ, ಭಾಳ ಇರ್ತೈತಿ. ಈ ಅಟ್ರಾಕ್ಷನ್ ಆಗೋದ್ರಿಂದ ಏನಾಗ್ತೈತಿ ರೀ, ಸೈಜ್ ಡಿಕ್ರೀಸ್ ಆಯಿತು. ಬಟ್ ಇಲ್ಲಿ ಅಟ್ರಾಕ್ಷನ್ ಇಲ್ಲ, ಸೊ ದ್ಯಾಟ್ ಲೂಸ್ಲಿ ಹೆಲ್ಡ್. ಸೊ ದ್ಯಾಟ್ ಇಲ್ಲಿ ಏನಾಗ್ತೈತಿ ರೀ, ಅಯನೈಸೇಷನ್ ಎನರ್ಜಿ ಇಸ್ ಆಲ್ಸೋ ಡಿಪೆಂಡಿಂಗ್ ಆನ್ ದಿ ಅಟಾಮಿಕ್ ಸೈಜ್ ಓನ್ಲಿ. So as atomic size what increases, ionization energy decreases. As ionization energy increases, atomic size decreases. So the atomic size is inversely proportional to ionization energy. ಅರ್ಥ ಆಯ್ತು ರೀ? ಸೊ ಇಫ್ ದೇರ್ ಇಸ್ ಎ ಲೋವರ್ ಅಯನೈಸೇಷನ್ ಎನರ್ಜಿ ಅಂದರೆ ನಾವು ತಿಳ್ಕೊಬೇಕು ಏನಿದೆ ರೀ, ಸೈಜ್ ವಿಲ್ ಬಿ ವಾಟ್ ಮೋರ್ ಅಂತ ತಿಳ್ಕೊಬೇಕು. ಅದೇ ನಾವೇನಾದರೂ ಹೈಯರ್ ಅಯನೈಸೇಷನ್ ಎನರ್ಜಿ ಅಂದರೆ ಸೈಜ್ ವಿಲ್ ಬಿ ಲೆಸ್ ಅಂತ ತಿಳ್ಕೊಬೇಕು. ಹೌದಾ? ಸೊ ಇಲ್ಲಿ ಏನು ರೀ ಇದು, ಇಲ್ಲಿ ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ನೋಡಿರಿ. ಏನು ರೀ ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿ ಎಬಿಲಿಟಿ ಟು ಅಟ್ರಾಕ್ಟ್ ದಿ ಶೇಡ್ ಪೇಡ್ ಆಫ್ ಎಲೆಕ್ಟ್ರಾನ್. ಸೊ ಆ್ಯಸ್ ಅಂದರೆ ನೀವು ಎರಡೂ ಸೇಮ್ ಅಂತ ತಿಳ್ಕೊಂಡ್ಬಿಡ್ಬೇಕು. ಎಲೆಕ್ಟ್ರೋನೆಗೆಟಿವಿಟಿನೂ ಅಂದರೆ ಅದೇ, ಅಯನೈಸೇಷನ್ ಎನರ್ಜಿ ಅಂದ್ರೆ ಅದೇ. ಹೌದಾ? ಅಂದರೆ ಏನ್ರಿ, ಬಟ್ ಏನು ರೀ, ಬೋತ್ ಆರ್ ಡಿಫ್ರೆಂಟ್ ಕಾನ್ಸೆಪ್ಟ್ ಬಟ್ ಡಿಪೆಂಡಿಂಗ್ ಆನ್ ದಿ ಸೇಮ್ ಟ್ರೆಂಡ್. ಓಕೆ, ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ವಿಲ್ ಬಿ ವಾಟ್, ಎಲೆಕ್ಟ್ರಾನ್ ಅಫಿನಿಟಿ. ಎಲೆಕ್ಟ್ರಾನ್ ಅಫಿನಿಟಿ ಅಂದರೆ ಏನು ರೀ? ಅಫಿನಿಟಿ ಅಂದರೆ ಏನು ನಮಗೆ ಬೇಕು. ಅಫಿನಿಟಿ ಅಂದರೆ ದಾಹ. ಎಲೆಕ್ಟ್ರಾನ್ ದಾಹ ಅಂದರೆ ಏನು ಅಂದರೆ ಎಲೆಕ್ಟ್ರಾನ್ ಬೇಕಾಗಿರುತ್ತೆ. ಸೊ ಎಲೆಕ್ಟ್ರಾನ್ ಲವಿಂಗ್. ಹೌದಾ? ಸೊ ನಾನು ನಿನ್ನೆ ಏನು ಮಾಡ್ತೀರಿ ಇಲ್ಲಿ, ಸೊ ಏನು ಮಾಡೀನಿ, ಹಿಯರ್ ದಿರ್ ಆರ್ ಮೆಟಲ್, ಹಿಯರ್ ದಿರ್ ಈಸ್ ನಾನ್ ಮೆಟಲ್. ಮೆಟಲ್ ಯಾವಾಗಿದ್ದರೂ ನಮ್ಗೆ ಏನು ಇರ್ತಾವೆ ರೀ, ಪ್ಲಸ್ ಚಾರ್ಜಲ್ಲಿ ಇರ್ತವೆ. ಆಲ್ರೆಡಿ ನಾನು ಡಿಸ್ಕಸ್ ಮಾಡ್ತೀನಿ. ದಟ್ ಈಸ್ H ಪ್ಲಸ್, ಲಿಥಿಯಮ್ ಪ್ಲಸ್, ಸೋಡಿಯಂ ಪ್ಲಸ್, ಎಸ್ ಪೊಟ್ಯಾಷಿಯಮ್ ಪ್ಲಸ್. ಈ ರೀತಿ ಮೆಟಲ್ಸ್ ಯಾವಾಗಿದ್ರು ನಮ್ಗೆ ಹೆಂಗೆ ಇರ್ತಾವೆ ರೀ, ದೇ ಆರ್ ಇನ್ ದ ಪಾಸಿಟಿವ್ಲಿ ಚಾರ್ಜ್ಡ್. ಅಂದರೆ ಅವಕ್ಕೆ ಎಲೆಕ್ಟ್ರಾನ್ಸ್ ಬೇಡ. ದೇ ಆರ್ ವಾಟ್ ಏನು ಮಾಡ್ತಾರೆ, ಎಲೆಕ್ಟ್ರಾನ್ಸ್ನ ಬಿಟ್ಟು ಕೊಡುತ್ತೆ. ಅದೇ ನೀವು ಮೆಟಲ್ಸ್ ಬಂದರೆ ದೇ ವಾಂಟ್ ದಿ ಎಲೆಕ್ಟ್ರಾನ್ಸ್, ದೇ ಆರ್ ಎಲೆಕ್ಟ್ರಾನ್ ಲವಿಂಗ್. ಹೌದ್ರಿ? ಅವಕ್ಕೆ ಏನು ಬೇಕು ರೀ, ಎಲೆಕ್ಟ್ರಾನ್ಸ್ ಬೇಕು. ನೋಡಿರಿ ನೀವು ಈಗ ಹೋದ ಹಾಗೆ ಎಲೆಕ್ಟ್ರಾನ್ಸ್ ಏನಾಗ್ತಾವೆ ರೀ, ಆ್ಯಡ್ ಆಗ್ತಾ ಹೋಗ್ತಾವೆ. ಸೊ ದ್ಯಾಟ್ ಏನು ರೀ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆರ್ ಎಲ್ಸ್ ಎಲೆಕ್ಟ್ರಾನ್ ಅಫಿನಿಟಿ. ಎಸ್, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೂ ಅದೇ, ಎಲೆಕ್ಟ್ರಾನ್ ಅಫಿನಿಟಿ ಅಂದರೂ ಅದೇ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಹೌದಾ? ಎಂಥಾಲ್ಪಿ ಟು ಗೇನ್ ದಿ ಎಲೆಕ್ಟ್ರಾನ್. ಸೊ ನೋಡಿರಿ, ಎಲೆಕ್ಟ್ರಾನ್ ಅಫಿನಿಟಿ ಅಂದರೆ ಮೆಟಲ್ ವಿಲ್ ಲೂಸ್ ದಿ ಎಲೆಕ್ಟ್ರಾನ್. ಇನ್ ದ ಅದರ್ ಕೇಸ್ ಮೆಟಲ್ ವಿಲ್ ಗೇನ್ ದಿ ಎಲೆಕ್ಟ್ರಾನ್, ನಾನ್ ಮೆಟಲ್ ವಿಲ್ ಗೇನ್ ದಿ ಎಲೆಕ್ಟ್ರಾನ್. ಸೊ ಹಾಗಿದ್ದಾಗ ಎಲೆಕ್ಟ್ರಾನ್ ಅಫಿನಿಟಿ ವಿಲ್ ವಾಟ್ increases across the period, and then electron affinity will decreases down the group. ಓಕೆ, ನೀವು ಹೇಗೆ ನೀವು ಏನ್ರಿ ಡೌನ್ ದ ಗ್ರೂಪ್ ಬರ್ತಾ ಹೋಗ್ತೀರಿ, ಹೆಂಗೆ ಗ್ರೂಪ್ನೂ ನೀವು ಪಾಸ್ ಆಗ್ತಾ ಹೋಗ್ತೀರಿ. ಏನಾಗ್ತೈತೆ ರೀ ಅವಾಗ, ವಾಟ್ ಏನಾಗ್ತೈತೆ ರೀ, ಅಫಿನಿಟಿ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ಅಂದ್ರೆ ಏನು ರೀ, ಹೈಡ್ರೋಜನಿಂದ ಲಿಥಿಯಮ್ಗೆ, ಲಿಥಿಯಮ್ಮಿಂದ ಸೋಡಿಯಮ್ಗೆ, ಸೋಡಿಯಮ್ಮಿಂದ ವಾಟ್ ಪೊಟ್ಯಾಷಿಯಮ್ಗೆ ಬಂದ ಹಾಗೆ ಏನಾಗ್ತೈತೆ ರೀ, ದಿಸ್ ವಾಟ್ ಎಲೆಕ್ಟ್ರಾನ್ ಅಫಿನಿಟಿ ವಿಲ್ ಡಿಕ್ರೀಸಸ್. ಓಕೆ, ಅದೇ ನೀವೇನಾದರೂ ಅಕ್ರಾಸ್ ದಿ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ಹೀಗೆ ಹೋದ ಹಾಗೆ, ಅರ್ಥ ಐತ್ರಿ, ಫ್ರಮ್ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಎಸ್ ಹೀಗೆ ಹೋದ ಹಾಗೆ ನಿಮ್ಗೆ ಏನಾಗ್ತದೆ ರೀ, ಎಲೆಕ್ಟ್ರಾನ್ ಅಫಿನಿಟಿ ವಿಲ್ ಇನ್ಕ್ರೀಸಸ್. ಅರ್ಥ ಆಯ್ತು ರೀ? ಸೊ ನೀವು ಮೆಟಲ್ ಕೇಸಲ್ಲಿ ಬಂದರೆ ಎಲೆಕ್ಟ್ರಾನ್ ಅಫಿನಿಟಿ ಕಡಿಮೆ ಇರುತ್ತೆ, ನಾನ್ ಮೆಟಲ್ ಕೇಸಲ್ಲಿ ಹೋದರೆ ಎಲೆಕ್ಟ್ರಾನ್ ಅಫಿನಿಟಿ ಜಾಸ್ತಿ ಇರುತ್ತೆ. ಓಕೆ, ಅರ್ಥ ಆಯ್ತು ರೀ? ಸೊ ನೀವು ಒಂದೇ ತಿಳ್ಕೊಂಬಿಡ್ರಿ, ಯಾವಾಗಲೇ ಅವರು ನಿಮಗೆ ಪಿರಿಯಾಡಿಕ್ ಟ್ರೆಂಡ್ಸ್ ಬಗ್ಗೆ ಕೊಡಲಿ, ದೇ ಆರ್ ಓನ್ಲಿ ಆಲ್ ಅಬೌಟ್ ಡಿಸ್ಕಸ್ ಅಬೌಟ್ ವಾಟ್ ಎಸ್ ಆ್ಯಂಡ್ ಪಿ ಬ್ಲಾಕ್. ನಿಮಗೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಬಗ್ಗೆ ಏನಾದರೂ ಕೇಳಿದರೆ, ಕ್ವಶನ್ ಬಂದರೆ ಇದ್ರ ಮೇಲೆ ಬರ್ತಾವೆ ರೀ, ಅಬೌಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, ಈ ಪಾಯಿಂಟ್ ಅರ್ಥ ಮಾಡ್ಕೊರಿ. ಡಿ ಆ್ಯಂಡ್ ಎಫ್ ಬ್ಲಾಕ್ ಫಾರ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಹಾಫ್ ಫಿಲ್ಡ್, ಫುಲ್ಲಿ ಫಿಲ್ಡ್. ಹೌದಾ? ಸೊ ಅಲ್ಲಿ ಏನಾಗ್ತದೆ ರೀ, ಇನ್ನು 29 ಅಂದರೆ ಹಿಂಗಿದ್ದಾಗ 29 ಅಂದರೆ ಯಾವ್ದು ಬರ್ತೈತೆ ರೀ, ಕಾಪರ್. ಅಲ್ಲಿ D9 ಸಿಸ್ಟಮ್ ಬರೋಂಗಿಲ್ಲ, D10 ಸಿಸ್ಟಮ್ ಆಗ್ತೈತಿ.
ಅಲ್ಲಿ ಏನಾಗ್ತದೆ ಎಸ್ ಇಂದ ಎಲೆಕ್ಟ್ರಾನ್ ಹಿಂಗೆ ಬರ್ತೈತಿ ಬಿಕಾಸ್ ಆಫ್ ವಾಟ್ ಲೆಸ್ ಲೆಸ್ ಡಿಸ್ಟೆನ್ಸ್ ಬಿಟ್ವೀನ್ ಎನ್ ಎಸ್ ಆ್ಯಂಡ್ ಎನ್ ಮೈನಸ್ ಒನ್ ಡಿ ಆರ್ಬಿಟಲ್. ಸೊ ಅದೆಲ್ಲ ನಾವು ನೆಕ್ಸ್ಟ್ ಫರ್ದರ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಗೆ ಏನಾದರೂ ಅಯೋನೈಸೇಷನ್ ಎನರ್ಜಿ, ಎಲೆಕ್ಟ್ರೋನೆಗೆಟಿವಿಟಿ, ಅಟಾಮಿಕ್ ಸೈಜ್, ಎಲೆಕ್ಟ್ರಾನ್ ಅಫಿನಿಟಿ ಇದು ಏನಾದರೂ ಬೇಕಪ್ಪ ಅಂದರೆ ದಿಸ್ ಈಸ್ ಕಂಪ್ಲೀಟ್ಲಿ ಫಾರ್ ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್, ನಾಟ್ ಫಾರ್ ಡಿ ಬ್ಲಾಕ್ ಎಲಿಮೆಂಟ್. ಡಿ ಬ್ಲಾಕ್ ಎಲಿಮೆಂಟ್ ಹೆಂಗೆ ಇರ್ತಾವೆ, ಮಿಡ್ ಇರ್ತಾವೆ, ಇತ್ತಾಗೋಲ್ಲ ಅತ್ತಾಗೋಲ್ಲ ಅಂದಾಗಿ. ಓಕೆ, ನೆಕ್ಸ್ಟ್ ಬರ್ರಿ ನೋಡ್ರಿ ಇಲ್ಲಿ ಎದಕ್ಕೆ ಬೇಕು ಎಲೆಕ್ಟ್ರಾನು ಅಂತ ರೀಸನ್ ಬೇಕಾದರೆ ಇನ್ ಆರ್ಡರ್ ಟು ಕಂಪ್ಲೀಟ್ ಆಕ್ಟೇಟ್. ಆಕ್ಸಿಜನ್ ಇರ್ತೈತೆ ರೀ ಇನ್ ದ ನಾನ್ ಮೆಟಲ್, ಹೌದಾ? ಸೊ ಹಾಗಿದ್ದಾಗ ಈ ಕಾರ್ಬನ್ಗೆ ಏನು ರೀ ಆಕ್ಸಿಜನ್ ನಿಯರ್ ಇರ್ತೈತಿ, ನೈಟ್ರೋಜನ್ ಆಲ್ಸೋ ಆಕ್ಸಿಜನ್ ನಿಯರ್. ಸೊ ಅವು ಈಸಿಯಾಗಿ ಎಲೆಕ್ಟ್ರಾನ್ನ ಗೇನ್ ಮಾಡಿ ಆಕ್ಟೇಟ್ನ ಸ್ಟೇಬಲ್ ಮಾಡ್ಕೋಬೋದು ಬೈ ದಿ ಆಕ್ಟೇಟ್ ರೂಲ್. ಎಸ್, ಸೊ ದಿಸ್ ಈಸ್ ಆಲ್ ಅಬೌಟ್ ಎಲೆಕ್ಟ್ರಾನ್ ಅಫಿನಿಟಿ. ಸೊ ನೆಕ್ಸ್ಟ್ ವಿಲ್ ಬಿ ದಿ ಲಾಸ್ಟ್ ಟ್ರೆಂಡ್, ದಟ್ ಈಸ್ ನಥಿಂಗ್ ಬಟ್ ಅಯಾನಿಕ್ ರೇಡಿಯೈ. ಈಗೇನು ಮಾಡೋಣ್ರಿ ನಾವು ಅಯಾನಿಕ್ ರೇಡಿಯೈ ಬಗ್ಗೆ ಡಿಸ್ಕಸ್ ಮಾಡೋಣ್ರಿ. ಸೊ ಅಯಾನಿಕ್ ರೇಡಿಯೈ ಅಂತ ನೀವು ಹೋದರೆ ಏನಾಗ್ತೈತ್ರಿ, ಇಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಅಯಾನ್ಸ್, ಒಂದು ಕ್ಯಾಟಯಾನ್ಸ್, ಇನ್ನೊಂದು ಆ್ಯನಿಯಾನ್ಸ್. ಸೊ ಕ್ಯಾಟಯಾನ್ಗೆ ಒಂದು ಬೇರೆ ಟ್ರೆಂಡ್ ಇದೆ, ಆ್ಯನಿಯಾನ್ಗೆ ಒಂದು ಬೇರೆ ಟ್ರೆಂಡ್ ಇದೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ಸೊ ಮೆಟಲ್ಸ್ಗೆ ಒಂದು ಬೇರೆ ಟ್ರೆಂಡ್ ಬರ್ತೈತಿ ಮತ್ತು ನಾನ್ ಮೆಟಲ್ಸ್ಗೆ ಒಂದು ಬೇರೆ ಟ್ರೆಂಡ್ ಬರ್ತೈತಿ. ಇಲ್ಲಿ ಏನಾಕೈತಪ್ಪ ಅಂತಂದರೆ ಅಯಾನಿಕ್ ರೇಡಿಯೈ ಅಂದರೆ ಏನು ರೀ, ದ ರೇಡಿಯಸ್ ಬಿಟ್ವೀನ್ ಲಾಸ್ಟ್ ಅಯಾನ್ಸ್. ಅಯಾನ್ಸ್ ಅಂದರೆ ಒಂದು ಏನು ಬರ್ತೈತಿ, ಪ್ಲಸ್ ಬರ್ತೈತಿ, ಇನ್ನೊಂದು ಏನು ಬರ್ತೈತಿ ರೀ, ನೆಗೆಟಿವ್ ಬರ್ತೈತಿ. ಎಸ್, ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಏನು ಬರ್ತೈತಿ ರೀ, ಒಂದು ಪ್ಲಸ್ ಬರ್ತೈತಿ, ಇನ್ನೊಂದು ಏನು ಬರ್ತೈತಿ ರೀ, ನೆಗೆಟಿವ್ ಬರ್ತೈತಿ. ಕರೆಕ್ಟಾ? ಹೌದಾ? ಸೊ ನೀವು ಏನು ಅರ್ಥ ಮಾಡ್ಕೋಬೇಕು ಇಲ್ಲಿ, ಎಚ್ ಪ್ಲಸ್, ಲಿಥಿಯಂ ಪ್ಲಸ್, ಸೋಡಿಯಂ ಪ್ಲಸ್, ದೆನ್ ಪೊಟ್ಯಾಷಿಯಂ ಪ್ಲಸ್, ಬರೀ ಒಂದೇ ಒಂದು ಎಲೆಕ್ಟ್ರಾನ್ ಸಲುವಾಗಿ ಇಲ್ಲೊಂದು ಶೆಲ್ ರೆಡಿ ಆಯಿತು. ಹೌದಾ? ಈ ಶೆಲ್ ಸಲುವಾಗಿ ಏನೈತೆ ರೀ, ನಮ್ಗೆ ಸೈಜ್ ಇನ್ಕ್ರೀಸ್ ಆಯಿತು. ಬಟ್ ಈ ಎಲೆಕ್ಟ್ರಾನ್ ಇದ್ರಿಗಿಲ್ಪ ಅಂದ್ರೆ ಶೆಲ್ ರೆಡಿ ಆಕಿತ್ತಾ, ಇಲ್ಲಲ್ವಾ? ಎಸ್, ಸೊ ಈಗ ಎಲೆಕ್ಟ್ರಾನೇ ಇಲ್ಲಪ್ಪ ಅಂದರೆ ಏನಾಗ್ತಿತ್ತು ರೀ, ಇದು ಝೆಡ್ ಈಕ್ವಲ್ ಟು 10 ಎಲೆಕ್ಟ್ರಾನ್ ಇನ್ ದ ಶೆಲ್ ಆಫ್ 2 ಅಂತ ಬರ್ತಿತ್ತು. ಯಾಕ್ರಿ? ಬಿಕಾಸ್ 11 - 1 ಬಿಕಾಸ್ ಇಟ್ ಈಸ್ ಎ ವಾಟ್, Na ಪ್ಲಸ್. ಹೌದ್ರಿ? ಸೊ ವೆನ್ ಇಟ್ ಈಸ್ ಎ ವಾಟ್, ಕ್ಯಾಟಯಾನ್ ಆದಾಗ ಏನಾಕೈತಿ ರೀ, ಸೈಜ್ ಡಿಕ್ರೀಸ್ ಆಕೈತಿ. ಬಿಕಾಸ್ ಇನ್ ದಿ ಔಟರ್ ಮೋಸ್ಟ್ ಶೆಲ್ ದೇರ್ ಈಸ್ ಓನ್ಲಿ 1 ಎಲೆಕ್ಟ್ರಾನ್. ಹೌದಾ? ಇನ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ದೇರ್ ಈಸ್ ಓನ್ಲಿ 1 ಎಲೆಕ್ಟ್ರಾನ್. ಈಗ ನೋಡ್ರಿ ಏನಾಯಿತು, ಇನ್ ದ ನ್ಯೂಕ್ಲಿಯಸ್ ನೋಡ್ರಿ ಅಟಾಮಿಕ್ ನಂಬರ್ ಅಂತಂದಾಗ ಏನಿರ್ತೈತಿ, ಅಟಾಮಿಕ್ ನಂಬರ್ ಅಂದಾಗ ನಂಬರ್ ಆಫ್ ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್. ಪ್ರೋಟಾನ್ಸ್ ಎಲ್ಲಿರ್ತಾವೆ ರೀ, ಇನ್ ದ ನ್ಯೂಕ್ಲಿಯಸ್. ಹೌದಾ? ಸೊ ಈಗ ನ್ಯೂಕ್ಲಿಯಸ್ ಸಂಖ್ಯೆ, ಪ್ರೋಟಾನ್ ಸಂಖ್ಯೆ 11 ಇದೆ, ಬಟ್ ಎಲೆಕ್ಟ್ರಾನ್ ಎಷ್ಟಾದರೂ ನಿಮಗೆ 10 ಆದವು. ಒಂದು ಶೆಲ್ ಏನೈತ್ರಿ, ಡಿಕ್ರೀಸ್ ಆಯಿತು. ಸೊ ಹಿಂಗಿದ್ದಾಗ ಏನಾಕೈತಿ, ಅಟ್ರಾಕ್ಷನ್ ಆಫ್ ದಿ ಪ್ರೋಟಾನ್, ನ್ಯೂಕ್ಲಿಯಸ್ದು ಏನೈತ್ರಿ ಜಾಸ್ತಿ ಆಯಿತು ಸ್ಟ್ರೆಂತು, ಎಲೆಕ್ಟ್ರಾನದ್ದು ಕಡಿಮೆ ಆಯಿತು. ಸೊ ಇಲ್ಲಿಂದ ಏನಾಯ್ತು ಇನ್ನೂ ಜಾಸ್ತಿಯಾಗಿ ಏನಾಗ್ತೈತೆ, ಅದು ಅಟ್ರಾಕ್ಟಿವ್ ಫೋರ್ಸಿಂದ ಸೈಜ್ನ ಕಡಿಮೆ ಮಾಡುತ್ತೆ. ಎಸ್, ಸೊ ಯಾವಾಗ ನೋಡ್ರಿ ನೀವು ಈಗ ಫಾರ್ ಎಕ್ಸಾಂಪಲ್ Al3+ ಅಂತಂದರೆ ನೋಡ್ರಿ, ಇಲ್ಲಿ 3+ ಅಂದಾದ್ಮೇಲೆ 3 ಎಲೆಕ್ಟ್ರಾನ್ ಕಡಿಮೆ ಆಗಿದೆ, ಬಟ್ ನಾಟ್ ಎ ಪ್ರೋಟಾನ್ ಅಷ್ಟೇ ಇದ್ದಾವೆ, ನ್ಯೂಕ್ಲಿಯಸ್ ಅಂತ ಅಷ್ಟೇ ಇದೆ. ಹೌದಾ? ಬಟ್ ಏನೈತ್ರಿ, ಒಂದು ಶೆಲ್ ಡಿಕ್ರೀಸ್ ಆಗಿದೆ. ಓಕೆ, ಎಸ್. ಸೊ ಈಗ 13 ಪ್ರೋಟಾನ್ಸ್ ಇರ್ತಾವೆ ಇಲ್ಲಿ. ಸೊ ನ್ಯೂಕ್ಲಿಯಸ್ ಸ್ಟ್ರೆಂತ್ ಈಸ್ ಮೋರ್ ದೆನ್ ದ್ಯಾಟ್ ಆಫ್ ದಿ ವಾಟ್, ಎಲೆಕ್ಟ್ರಾನಿಕ್ ಸ್ಟ್ರೆಂತ್. ಸೊ ಎಲೆಕ್ಟ್ರಾನ್ನ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ಕೊಂಡ್ಬಿಡ್ತೈತಿ. ಸೊ ಸೈಜ್ ವಿಲ್ ಗೆಟ್ ಡಿಕ್ರೀಸ್. ಅದೇ ನೋಡ್ರಿ ನಾ ಏನಾದರೂ ಈಗ O2- ಅಂದರೆ ಏನಾಗ್ತೈತೆ ರೀ, ನೋಡ್ರಿ ನಾವು 2- ಅಂದ್ರೆ ಏನು ರೀ, ಎಲೆಕ್ಟ್ರಾನ್ ವಿಲ್ ಗೆಟ್ ಇನ್ಕ್ರೀಸಸ್. ಹೌದಾ? ಸೊ ಪ್ರೋಟಾನ್ ಈ ನ್ಯೂಕ್ಲಿಯಸ್ ಸ್ಟ್ರೆಂತ್ಗಿಂತ, ಇಲ್ಲಿರುವಂಥ ನ್ಯೂಕ್ಲಿಯಸ್ ಸ್ಟ್ರೆಂತ್ಗಿಂತ ಈ ಎಲೆಕ್ಟ್ರಾನ್ ಸ್ಟ್ರೆಂತ್ ಏನಾಗ್ತೈತೆ ರೀ, ಜಾಸ್ತಿ ಆಗ್ತೈತಿ. ಸೊ ಒಂದೇ ಒಂದು ಶೆಲ್ಲಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಆದರೆ ಏನಾಗೈತೆ ರೀ, ಇದ್ರ ನಡುವೆ ಏನಾಗೈತೆ ರೀ, ರಿಪಲ್ಷನ್ ವಿಲ್ ಬಿ ಮೋರ್. ಹೌದಾ? ಇದ್ರ ನಡುವೆ ಏನಾಗ್ತೈತೆ ರೀ, ರಿಪಲ್ಷನ್ ವಿಲ್ ಬಿ ಮೋರ್. ಈ ರೀತಿ ರಿಪಲ್ಷನ್ ಆಗೋದ್ರಿಂದ ಸೈಜ್ ಇನ್ಕ್ರೀಸ್ ಆಗ್ತೈತಿ. ಹೌದಾ? ರಿಪಲ್ಷನ್ ಅಂದರೆ ರಿಪಲ್ ಆಗ್ಬಿಡ್ತು. ಸೊ ಸೈಜ್ ವಿಲ್ ಗೆಟ್ ಇನ್ಕ್ರೀಸಸ್. ಇಲ್ಲಿ ಅಟ್ರಾಕ್ಷನ್ ಪವರ್ ಏನಾಗ್ತೈತೆ ರೀ, ಕಡಿಮೆ ಆಗ್ತೈತಿ. ಬಿಕಾಸ್
ಆಕ್ಸಿಜನ್ ಎಷ್ಟು ಅಟಾಮಿಕ್ ನಂಬರ್ ಇದ್ರದ್ದು 8 ಎಸ್. ಸೊ ಇದರಲ್ಲಿ 8 ಪ್ರೋಟಾನ್ ಇರ್ತಾವೆ, 8 ಎಲೆಕ್ಟ್ರಾನ್ ಇರ್ತಾವೆ. ಬಟ್ ಇನ್ ಕೇಸ್ ಆಫ್ O2 ಮೈನಸ್ ಪ್ರೋಟಾನ್ ವಿಲ್ ಬಿ 8 ಓನ್ಲಿ, ನ್ಯೂಕ್ಲಿಯರ್ ಚಾರ್ಜ್ ಇರ್ತೈತಿ 8 ಇರ್ತೈತಿ. ಬಟ್ ಎಲೆಕ್ಟ್ರಾನ್ ವಿಲ್ ಗೆಟ್ 10 ಬಿಕಾಸ್ ಟು ಆ್ಯಡ್ ಅಪ್ ಎಲೆಕ್ಟ್ರಾನ್ಸ್. ಸೊ ಇವೇನು 2 ಎಲೆಕ್ಟ್ರಾನ್ ಆ್ಯಡ್ ಆಕೈತಲ್ರಿ, ಆ ಎಲೆಕ್ಟ್ರಾನಿಂದ ರಿಪಲ್ಷನ್ ಆಗಿ ಏನಾಗ್ತೈತೆ ರೀ, ಸೈಜ್ ವಿಲ್ ಗೆಟ್ ಲಾರ್ಜರ್. ಅದೇ ನೋಡಿರಿ ನೀವು ಎನ್ 3 ಅಂತ ಬಂದರೆ ಅಗೇನ್ ನೆಗೆಟಿವ್ ಚಾರ್ಜ್ ಇನ್ಕ್ರೀಸಸ್. ಸೊ ಒಂದು ನೀವು ತೊಗೊಂಡ್ಬಿಡ್ರಿ ಇನ್ ದಿ ಅಯಾನಿಕ್ ರೇಡಿಯೈ ಎಲ್ಲೇ ಬರಲಿ ನಿಮ್ಗೆ, ಇಫ್ ಏನಾದರೂ ನೆಗೆಟಿವ್ ಚಾರ್ಜ್ ಕೊಟ್ಟಿದ್ರೆ ಆರ್ ಎಲ್ಸ್ ಆ್ಯನ್ ಅಯಾನ್ ಕೊಟ್ಟಿದ್ರೆ ಅಲ್ಲಿ ಏನು ಇರ್ತೈತೆ ರೀ, ದೇರ್ ವಿಲ್ ಬಿ ಮೋರ್ ರೇಡಿಯಸ್ ದೆನ್ ದ್ಯಾಟ್ ಆಫ್ ದಿ ಕ್ಯಾಟ್ ಅಯಾನ್ ದೆನ್ ದ್ಯಾಟ್ ಆಫ್ ದಿ ಪಾಸಿಟಿವ್ ಚಾರ್ಜ್ ಅಂತ ನೀವು ಅರ್ಥ ಮಾಡ್ಕೋಬೇಕ್ರಿ ಇಲ್ಲಿ. ಓಕೆ, ಸೊ ದ್ಯಾಟ್ ಕ್ಯಾಟ್ ಅಯಾನ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ ಸ್ಪೀಸೀಸ್ have the nuclear charge, so that there will be attraction will happens, whereas negatively charged species has electron. So electron repulsion ಆಗಿ ಚಾರ್ಜ್ ಸೈಜ್ ಏನಾಗ್ತೈತಿ ರೀ, ದೊಡ್ಡದಾಗ್ತೈತಿ. ಸೊ if nuclear strength increases, inward pull will increases. If nuclear strength increases, inward pull increases, size will get decreases. In case of ಕ್ಯಾಟಯಾನ್ ಅಂದರೆ ಏನ್ರಿ, ಇದು ಪಾಸಿಟಿವ್ಲಿ ಚಾರ್ಜ್ ಸ್ಪೀಸೀಸ್. ಅದೇ ನೀವೇನಾದರೂ ಆ್ಯನಿಯಾನಿಕ್ ಬಂದರೆ ಎಲೆಕ್ಟ್ರಾನ್ ಗೆಟ್ ರಿಪಲ್ಷನ್ ಬಿಕಾಸ್ ಆಫ್ ಎಡಿಷನ್ ಆಫ್ ಎಲೆಕ್ಟ್ರಾನ್, ಬಿಕಾಸ್ ಆ್ಯನಿಯಾನ್ ಅಂದರೆ ನೆಗೆಟಿವ್ ಚಾರ್ಜ್, ಸೊ ದ್ಯಾಟ್ ಸೈಜ್ ವಿಲ್ ಗೆಟ್ ಇನ್ಕ್ರೀಸಸ್. So this is the main core concept for the ionic radii. Yes, got the point. Next ಬರ್ರಿ ionic radii decreases left to right and increases down the group. ನೋಡ್ರಿ ಏನಾಗ್ತೈತಿ, ನೋಡ್ರಿ ಸೋಡಿಯಂ ಐತಿ, Na+ ಐತಿ, Mg2+ ಐತಿ, Al3+ ಐತಿ. ಇಲ್ಲಿ ಏನಾಗ್ತೈತಿ ರೀ, ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ಇನ್ಕ್ರೀಸಿಂಗ್. ನಂಬರ್ ಆಫ್ ಪ್ರೋಟಾನ್ಸ್ ಇನ್ಕ್ರೀಸಿಂಗ್ ಅಂದರೆ ಏನು ರೀ, ಇಲ್ಲಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಇನ್ಕ್ರೀಸಸ್. ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಅಂದರೆ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆದರೆ, ನ್ಯೂಕ್ಲಿಯರ್ ಸ್ಟ್ರೆಂತ್ ಜಾಸ್ತಿ ಆದರೆ ಇನ್ವರ್ಡ್ ಪುಲ್ ಆಗ್ತೈತಿ. ಹೌದಾ, ನೋಡ್ರಿ ಇಲ್ಲಿ ಸೈಜ್ ಈಸ್ ಗೋಸ್ ಆನ್ ಡಿಕ್ರೀಸಿಂಗ್ 95 ಪಿಕೋಮೀಟರ್, 65 ಪಿಕೋಮೀಟರ್, 50 ಪಿಕೋಮೀಟರ್. ಅದೇ ಇಲ್ಲಿ ಬರ್ರಿ ಏನಾಯ್ತು ನೋಡ್ರಿ, ಇಲ್ಲಿ ಹಿಯರ್ ದಿಸ್ ಈಸ್ ನೆಗೆಟಿವ್ ಚಾರ್ಜ್, ಎಲೆಕ್ಟ್ರಾನ್ ರಿಪಲ್ಷನ್ ವಿಲ್ ಬಿ ಮೋರ್. ಎಲೆಕ್ಟ್ರಾನ್ ರಿಪಲ್ಷನ್ ಮೋರ್ ಆದರೆ P3- ಅಂದರೆ ಇದು ಫಾಸ್ಫರಸ್ ಕೊಟ್ಟೀನಿ, ನೀವು ನೈಟ್ರೋಜನ್ನು ತೊಗೋಬೋದು, N3-, O2-, F- ಅಂತ ತೊಗೋಬೋದು. ಎಸ್, ಬಟ್ ದಿಸ್ ಈಸ್ ಇನ್ ವಾಟ್, ನಾನು ಕೆಳಗಡೆ ತೊಗೊಂಡು. ಎಸ್, ಓಕೆ. ಸೊ ಇಲ್ಲಿ ನೋಡ್ರಿ ಏನು ಬರ್ತೈತಿ, 195 ಪಿಕೋಮೀಟರ್, 184 ಪಿಕೋಮೀಟರ್, 181 picometer. As negative charge increases, size decreases. As a positive charge increases, size decreases. ಅರ್ಥ ಆಯ್ತು ರೀ. ಸೊ ಇಲ್ಲಿ ಏನಾಗಬೇಕು ರೀ, ಪಾಸಿಟಿವ್ ಚಾರ್ಜು ಕಡಿಮೆ ಆಗಬೇಕು, ನೆಗೆಟಿವ್ ಚಾರ್ಜು ಜಾಸ್ತಿ ಆದಾಗ ಮಾತ್ರ ಅಯಾನಿಕ್ ಸೈಜು ಇನ್ಕ್ರೀಸ್ ಆಗ್ಬೋದು ಅಂತ ನಾವು ಹೇಳ್ಬೋದು ರೀ. ಎಸ್, ಗಾಟ್ ದ ಪಾಯಿಂಟ್. ಸೊ ಅಯಾನಿಕ್ ರೇಡಿಯೈ ಅಂತ ಬಂದಾಗ ಇದು ಹೆಂಗಿರ್ತೈತೆ ರೀ, ಓವರಾಲ್ ಪೀರಿಯಡ್ ತೊತೀನಿ, ಓವರಾಲ್ನ ಗ್ರೂಪ್ ತೊತೀನಿ, ಇಟ್ ಈಸ್ ನಾಟ್ ಪಾಸಿಬಲ್. ಇಲ್ಲಿ ಕ್ಯಾಟಯಾನ್ಸ್ಗೆ ಬೇರೆ ಇರ್ತೈತಿ, ಆ್ಯನಿಯಾನ್ಸ್ಗೆ ಬೇರೆ ರೀತಿ ಇರ್ತೈತಿ. ಸೊ ಇದನ್ನು ನೀವು ಭಾಳ ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಂಡು ಸಾಲ್ವ್ ಮಾಡಿರಿ. ಓಕೆ, ನೀವು ಅದೇ ಏನಾದರೂ ಅಯನೈಸೇಷನ್ ಎಂಥಾಲ್ಪಿ ತಗೋರಿ, ಎಲೆಕ್ಟ್ರೋನೆಗೆಟಿವಿಟಿ ತಗೋರಿ, ಆರ್ ಎಲ್ಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಆರ್ ಎಲ್ಸ್ ಎಲೆಕ್ಟ್ರಾನ್ ಅಫಿನಿಟಿ ತಗೋರಿ. ಏನಿರ್ತೈತಿ ಅವು ಮೂರು ಏನಿರ್ತಾವೆ, ಪ್ರಪೋರ್ಷನಲ್ ಟು, ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ಸೈಜ್. ಆ್ಯಸ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್, ಎಲೆಕ್ಟ್ರಾನ್ ಅಫಿನಿಟಿ ಆರ್ ಎಲ್ಸ್ ಎಲೆಕ್ಟ್ರಾನ್ ನೆಗೆಟಿವಿಟಿ, ದೆನ್ ಅಯನೈಸೇಷನ್ ಎಂಥಾಲ್ಪಿ ವಿಲ್ ಡಿಕ್ರೀಸಸ್. As size increases, these three will get decreases. As size decreases, these three will get increases. ಸೊ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇದು ಭಾಳ ಈಸಿ ಕಾನ್ಸೆಪ್ಟ್. ನೆಗೆಟಿವ್ ಚಾರ್ಜ್ ಇನ್ಕ್ರೀಸ್ ಆಯಿತಾ, ಏನಾಗ್ತೈತೆ ಅಲ್ಲಿ ಅಯಾನಿಕ್ ಸೈಜ್ ದೊಡ್ಡದಾಗೈತಿ. ಪಾಸಿಟಿವ್ ಚಾರ್ಜ್ ಇನ್ಕ್ರೀಸ್ ಆಯ್ತಾ, ಅಯಾನಿಕ್ ಸೈಜ್ ಡಿಕ್ರೀಸ್ ಆಗೈತಿ, ಅಷ್ಟೇ. ಓಕೆ, ಸೊ ಇದನ್ನು ಕರೆಕ್ಟಾಗಿ ಓದ್ಕೊರಿ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ set examination. Okay, next will be what,
ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ನೆಕ್ಸ್ಟ್ ಏನು ನೋಡೋಣ ನಾವು ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ನ ನೋಡೋಣ. ಏನು ರೀ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂದರೆ? ಎಲೆಕ್ಟ್ರಾನಿಕ್ ಅಂದರೆ ಎಲೆಕ್ಟ್ರಾನ್, ರೈಟ್? ಐಸೋ ಮೀನ್ಸ್ ಸೇಮ್. ಸೊ ಸೇಮ್ ಎಲೆಕ್ಟ್ರಾನ್ ಸ್ಪೀಸೀಸ್ ಇದ್ದರೆ ಅವಕ್ಕೆ ಏನಂತಾರೆ? ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತಾರೆ. ಎಸ್, ಗಾಟ್ ದ ಪಾಯಿಂಟ್. ನೋಡ್ರಿ ಈಗ ನೋಡೋಣ. ಈಗ ಆಕ್ಸಿಜನ್ 2 ಮೈನಸ್ N 3 ಮೈನಸ್ F ಮೈನಸ್ Ne ಪ್ಲಸ್ Mg 2 ಪ್ಲಸ್. ನೋಡ್ರಿ ಇಲ್ಲಿ ಏನಾಗ್ತಿದೆ ರೀ, ಇಲ್ಲಿ ನಾನು ಏನು ಮಾಡ್ತೀನಿ ರೀ, ಈಗ ಎರಡು ಫ್ಯಾಕ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಒಂದು ಅಯಾನಿಕ್ ಸೈಜ್, ಬಿಕಾಸ್ ದೀಸ್ ಆರ್ ದಿ ಅಯಾನ್ಸ್, ಆ್ಯಂಡ್ ದೆನ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ಈಗ ಆಕ್ಸಿಜನ್ ಎಷ್ಟೈತೆ ರೀ ಅಟಾಮಿಕ್ ನಂಬರ್? ಇಟ್ ಈಸ್ 8 ಪ್ಲಸ್ 2 10, ಕರೆಕ್ಟಾ? ದಿಸ್ ಈಸ್ 7 ಪ್ಲಸ್ 3 10. ದಿಸ್ ಈಸ್ ವಾಟ್? 9 ಪ್ಲಸ್ 1 10. ದಿಸ್ ಈಸ್ 11. ಇಲ್ಲಿ ಏನಿದ್ರಿ ಪ್ಲಸ್ ಅಂದರೆ ಮೈನಸ್ ಆಗಬೇಕು, ಮೈನಸ್ 1 ದಟ್ ಈಸ್ 10. Mg 12 ಮೈನಸ್ 2 ದಟ್ ಈಸ್ 10. ಹೌದ್ರಿ? ಸೊ ನಾನು ನಿಮಗೆ ಅಟಾಮಿಕ್ ನಂಬರ್, ದೆನ್ ಹೇಗೆ ಪ್ಲಸ್ ಮಾಡೋದು, ಹೇಗೆ ಮೈನಸ್ ಮಾಡೋದು, ಎಲೆಕ್ಟ್ರಾನ್ ಪ್ಲಸ್ ಅಂದರೆ ಏನು, ಮೈನಸ್ ಅಂದರೆ ಏನು ಅಂತ ನಿಮಗೆ ಹೇಳಿಕೊಟ್ಟೆ, ರೈಟ್? ಸೊ ಹೀಗಿದ್ದಾಗ ನೋಡ್ರಿ ಇಲ್ಲಿ ಏನು ಹೇಳಿದ್ದೀನಿ ನಿಮಗೆ, ಮೈನಸ್ ಚಾರ್ಜ್ ಏನಾದರೂ ಇನ್ಕ್ರೀಸ್ ಆದರೆ ಅಯಾನಿಕ್ ಸೈಜ್ ಇನ್ಕ್ರೀಸ್ ಆಗ್ತೈತಿ, ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆದರೆ ಅಯಾನಿಕ್ ಸೈಜ್ ಡಿಕ್ರೀಸ್ ಆಗ್ತೈತಿ ಅಂದೆ. ನೋಡ್ರಿ ಇಲ್ಲಿ ಎಲೆಕ್ಟ್ರಾನ್ ಸೇಮ್ ಇದಾವೆ, ಹೌದಾ? ಬಟ್ ಇಲ್ಲಿ ಏನೈತ್ರಿ, ಇಲ್ಲಿ ಏನಿದೆ 11 ಪ್ರೋಟಾನ್ಸ್ ಇದ್ದಾವೆ, ಎಸ್ 10 ಎಲೆಕ್ಟ್ರಾನ್ಸ್. ಇಲ್ಲಿ 12 ಪ್ರೋಟಾನ್ಸ್ 10 ಎಲೆಕ್ಟ್ರಾನ್ಸ್. ಸೊ ಏನಾಗ್ತದೆ, ನ್ಯೂಕ್ಲಿಯರ್ ಚಾರ್ಜ್ ಈಸ್ ಮೋರ್ ದೆನ್ ದ್ಯಾಟ್ ಆಫ್ ದಿ ಎಲೆಕ್ಟ್ರಾನ್ಸ್. ಸೊ ಈಸಿಲಿ ಏನಾಗ್ತೈತಿ, ಈಸಿಲಿ ಅಟ್ರಾಕ್ಷನ್ ವಿಲ್ ಬಿ ಮೋರ್. ಇಲ್ಲಿ ನೋಡ್ರಿ, ಇಲ್ಲಿ ಏನದಾವು 7 ಎಲೆಕ್ಟ್ರಾನ್, 7 ಪ್ರೋಟಾನ್ಗೆ 10 ಎಲೆಕ್ಟ್ರಾನ್. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ ವಿಲ್ ಬಿ ಮೋರ್ ದೆನ್ ದ್ಯಾಟ್ ಆಫ್ ದಿ ನ್ಯೂಕ್ಲಿಯರ್ ಸ್ಟ್ರೆಂತ್, ದೆನ್ ದ್ಯಾಟ್ ಆಫ್ ದಿ ಪ್ರೋಟಾನ್ಸ್. ಇಲ್ಲಿ ನೋಡ್ರಿ 8 ಪ್ರೋಟಾನ್, 8 ನ್ಯೂಕ್ಲಿಯರ್ ಚಾರ್ಜ್ಗೆ 10 ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ವಿಲ್ ಬಿ ಮೋರ್. ಸೊ ಎಲೆಕ್ಟ್ರಾನ್ ರಿಪಲ್ಷನ್ ವಿಲ್ ಬಿ ಮೋರ್. ಇಲ್ಲಿ ಬರ್ರಿ 9 ಪ್ರೋಟಾನ್ಗೆ 10 ಎಲೆಕ್ಟ್ರಾನ್. ಸೊ 9 ಪ್ರೋಟಾನ್ ಅಂದರೆ ನ್ಯೂಕ್ಲಿಯರ್ ಚಾರ್ಜ್ ಇಸ್ 9, ಬಟ್ ವಾಟ್ ಎಲೆಕ್ಟ್ರಾನ್ ಸೈಜ್ ಇಸ್ 10. ಸೊ ಇಲ್ಲೇನಾಗ್ತೈತೆ ರೀ, ಎಲೆಕ್ಟ್ರಾನ್ ರಿಪಲ್ಷನ್ ಆಗಿ ವಾಟ್ ಸೈಜ್ ವಿಲ್ ಬಿ ಇನ್ಕ್ರೀಸಸ್, ಬಟ್ ಮೋರ್ ಎಲೆಕ್ಟ್ರಾನ್ ರಿಪಲ್ಷನ್ ಆಗೋದು ಇನ್ ಕೇಸ್ ಆಫ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ನೈಟ್ರೋಜನ್ highest charge, then oxygen, then fluorine, then sodium, then Mg2+. So this is for ionic size, and this is isoelectronic species ಅಂದರೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವೆ ಫಾರ್ ಡಿಫ್ರೆಂಟ್ ಎಲಿಮೆಂಟ್ಸ್, ಫಾರ್ ಡಿಫ್ರೆಂಟ್ ಚಾರ್ಜ್ ಅಂತಲೂ ತಗೋರಿ. ನಾವು ಬೇರೆ ಚಾರ್ಜ್ ಇದ್ದರೂ ಎಲ್ಲಿರ್ತಾವೆ ರೀ, ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವೆ. ಎಲೆಕ್ಟ್ರಾನ್ ಸೇಮ್ ಇತ್ತಾ ತಿಳ್ಕೊಂಡ್ಬಿಟ್ಟಿರೋದೇನು ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ವಿಲ್ ಬಿ ವಾಟ್? ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ N2. ನೋಡ್ರಿ ಕಾರ್ಬನ್ ಎಷ್ಟು ಅದಾವೆ ರೀ ಎಲೆಕ್ಟ್ರಾನ್ಸು? ದೇರ್ ಆರ್ 6 + 8. 6 + 8 ಅಂದರೆ ಏನು ರೀ ಅದು? 6 + 8 ಅಂದರೆ 14. ದೆನ್ N2 ಅಂದರೆ 7 + 7 ಇಟ್ ವಿಲ್ ಬಿ 14, ಹೌದಾ? ಸೊ ನಿಮಗೆ ಕಾರ್ಬನ್ ಮೊನಾಕ್ಸೈಡ್ನಲ್ಲೂ 14 ಎಲೆಕ್ಟ್ರಾನ್ಸ್, ದೆನ್ N2ನಲ್ಲೂ ನಿಮಗೆ ಸಿಗ್ತಾವೆ ರೀ 14 ಎಲೆಕ್ಟ್ರಾನ್ಸ್ ನೋಡೋಕೆ ಸಿಗ್ತವೆ. ಸೊ ದ್ಯಾಟ್ ದೀಸ್ ಬೋತ್ ಆರ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ಇಷ್ಟೇ ರೀ, ಎಲೆಕ್ಟ್ರಾನ್ಸ್ ಕೌಂಟ್ ಮಾಡೋದು, ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಬರೆದುಬಿಟ್ರೆ ದ್ಯಾಟ್ಸ್ ಆಲ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ಇನ್ನು ನೆಕ್ಸ್ಟ್ ಏನು ನೋಡಿದ್ರೆ ನಾವು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಡಿಸ್ಕಸ್ ಅಬೌಟ್ ದಿ ಪ್ರಾಬ್ಲಮ್ಸ್. ಓಕೆ, ಏನು ರೀ ಫಸ್ಟ್ ಪ್ರಾಬ್ಲಮ್ಸ್ ಬಂದ್ರಿ, ದೀಸ್ ಆರ್ ದಿ ಕೆಸೆಟ್ ರಿಪೀಟೆಡ್ ಪ್ರಾಬ್ಲಮ್ಸ್, PYQs ಅಂತಾರಲ್ಲ ಅವ್ರಿವು. ಓಕೆ, ಫಸ್ಟ್ ಒನ್ ಏನು ರೀ, ಮೆಂಡಲೀವ್ ಪ್ರಪೋಸ್ ದಿ ಪ್ರೆಸೆನ್ಸ್ ಆಫ್ ಆ್ಯನ್ ಅನ್ನೋನ್ ಎಲಿಮೆಂಟ್ ಆ್ಯಂಡ್ ಹಿ ನೇಮ್ಡ್ ಇಟ್ ಆಸ್ ಎ ಎಕ್ಕಾ ಅಲ್ಯೂಮಿನಿಯಂ. ದ್ಯಾಟ್ ಎಲಿಮೆಂಟ್ ಈಸ್ ಏನಂದರೆ ಇಲ್ಲಿ ಎಕ್ಕಾ ಅಲ್ಯೂಮಿನಿಯಂ ಅಂತಾರೆ. ಸೊ ಎಕ್ಕಾ ಅಲ್ಯೂಮಿನಿಯಂ ಅಂದರೆ ಏನಪ್ಪ ಅಂದರೆ, ಮೆಂಡಲೀವ್ ಫಸ್ಟ್ ಏನು ಮಾಡಿದ್ರು ಅವರು, ಫಸ್ಟ್ ಒಂದು ಸ್ವಲ್ಪ ಪೀರಿಯಾಡಿಕ್ ಟೇಬಲ್ ನೋಡಿದ್ರು, ಹೌದಾ? ಪೀರಿಯಾಡಿಕ್ ಟೇಬಲ್ ರೆಡಿ ಮಾಡೋ ಮುಂದೆ ಅಲ್ಯೂಮಿನಿಯಂ ಅಂತ ಒಂದು ಎಲಿಮೆಂಟ್ ಹಾಕಿದ್ರು. ಏನು ಮಾಡಿದರು, ಅಲ್ಯೂಮಿನಿಯಂ ಅಂತ ಒಂದು ಎಲಿಮೆಂಟ್ನ ಪ್ಲೇಸ್ ಮಾಡಿದರು. ಇದ್ರ ಕೆಳಗಡೆ ಇರುವಂಥದ್ದು ಎಲಿಮೆಂಟು ಅಲ್ಲಿ ಇನ್ನೂ ಅವಾಗ ಏನಾಗಿರ್ಕಿಲ್ಲ ರೀ, ಪ್ರಪೋಸ್ ಆಗಿರ್ಕಿಲ್ಲ, ಅವಾಗಿನ್ನ ಡಿಸ್ಕವರ್ ಆಗಿರ್ಕಿಲ್ಲ. ಬಟ್ ಅವ್ರಿಗೆ ಏನು ಗೊತ್ತಿತ್ತು, ಇಲ್ಲ ಇದ್ರ ಕೆಳಗಡೆ ಇನ್ನೊಂದು ಎಲಿಮೆಂಟ್ನ ಪ್ಲೇಸ್ ಮಾಡಬಹುದು ಅಂತ ಒಂದೇನೋ ಐಡಿಯಾ ಬಂತು. 6 ಸೆನ್ಸ್ ಅಂತಾರಲ್ಲ ಆ ಟೈಪ್. ಸೊ ಅದಕ್ಕೆ ಅವ್ರು ಏನು ಮಾಡಿದರು, ಅಲ್ಲಿ ಆಲ್ರೆಡಿ ಏನು ಎಲಿಮೆಂಟ್ ಇಲ್ಲ, ಸೊ ಅದಕ್ಕಾಗ ಸ್ಪೇಸ್ ಗ್ಯಾಪ್ ಇಟ್ಟು ಅದಕ್ಕೆ ಏನಂತ ಮಾಡಿದರು, ಎಕ್ಕಾ ಅಲ್ಯೂಮಿನಿಯಂ ಅಂತ ಮಾಡಿದರು. ಎಕ್ಕಾ ಅಂದರೆ ಏನು ರೀ, ವೇಕೆಂಟ್ ಪ್ಲೇಸ್ ಅಂತ ಆಯಿತು.
ಎಸ್, ವೆಕೆಂಟ್ ಪ್ಲೇಸ್ ಆಫ್ ಅಲ್ಯೂಮಿನಿಯಂ ಅಂತ ಮಾಡಿದರು. ಸೊ ಇಲ್ಲಿ ಕೇಳ್ತಿರೋದು ಅವಾಗ ಅವರು ಎಕ್ಕ ಅಲ್ಯೂಮಿನಿಯಂ ಅಂತ ಕೊಟ್ಟರು, ಬಟ್ ಈಗ ಎಲಿಮೆಂಟ್ ಯಾವುದು ಅಂತ ಕೇಳ್ತಾರೆ. ಎಸ್, ಪ್ರೆಸೆನ್ಸ್ ಆಫ್ ಎನ್ ಅನ್ನೋನ್ ಎಲಿಮೆಂಟ್. ಆ ಅನ್ನೋನ್ ಎಲಿಮೆಂಟ್ ಯಾವುದು, ದಟ್ ಎಲಿಮೆಂಟ್ ಈಸ್ ವಾಟ್ ಅಂತ ಕೇಳ್ತಿದ್ದಾರೆ. ಓಕೆ, ನೀವು ಬೋರಾನ್ ಅಂತ ಬಂದ್ರೆ ಅಂತ ತಗೋರಿ. ಬೋರಾನ್ ಫ್ಯಾಮಿಲಿ ಎಲ್ಲಿ ಬರ್ತೈತೆ ರೀ? ಬೋರಾನ್ ಫ್ಯಾಮಿಲಿ ಈಸ್ ಇನ್ ಅಲ್ಯೂಮಿನಿಯಂ ಬಾಜುಕ್. ಹೌದು, ಕರೆಕ್ಟಾ? ಅಂದರೆ ಇಲ್ಲಿ ಮೇಲ್ಗಡೆ ಬರ್ತೈತೆ. ಎಸ್, ಮುಂದೆ ಹಿಂಗೆ ಬರ್ತೈತೆ ರೀ. ಇಟ್ ಈಸ್ ಇನ್ ದ ವಾಟ್, ಅದಂಕರು ಆಗೋಂಗಿಲ್ಲ. ನೆಕ್ಸ್ಟ್ ಅಲ್ಯೂಮಿನಿಯಂ ಬಿಡ್ರಿ. ಸಿಲಿಕಾನ್. ಸಿಲಿಕಾನ್ ಯಾವ ಫ್ಯಾಮಿಲಿ ರೀ? ಸಿಲಿಕಾನ್ ಈಸ್ ಎ ಕಾರ್ಬನ್ ಫ್ಯಾಮಿಲಿ. ಕಾರ್ಬನ್ ಕೆಳಗಡೆ ಯಾವ್ದು ಬರ್ತೈತಿ? ಸಿಲಿಕಾನ್ ಬರ್ತೈತಿ. ಸೊ ಸಿಲಿಕಾನ್ ಅಂಕರು ಅಲ್ಲ. ಸೊ ಈಗ ಇರೋದು ಯಾವ್ದು ರೀ ಡಿಫ್ರೆನ್ಸು? ಇಂಡಿಯಮ್ ಆ್ಯಂಡ್ ಗ್ಯಾಲಿಯಮ್. ಸೊ ಈ ರೀತಿ ನೀವೇನು ಮಾಡಬೇಕು, ಇಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮ್ಸ್ಗೆ ಆನ್ಸರ್ ಹುಡುಕ್ತಾ ಹೋಗಬೇಕು. ಓಕೆ, ಸೊ ಈಗ ಏನು ಬಂದ್ರಿ? ಇಂಡಿಯಮ್ಮು, ಇನ್ನೊಂದು ಗ್ಯಾಲಿಯಮ್ಮು. ಸೊ ಇವೆರಡರಲ್ಲಿ ಯಾವುದು ಅಂತ ನೋಡಕ್ಕೆ ಹೋದ್ರಿ. ನೋಡ್ರಿ, ಫಸ್ಟಿಗೆ ಯಾವ್ದು ಬರುತ್ತೆ ನಮ್ಗೆ? ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ನೆಕ್ಸ್ಟ್ ಬರೋದು ಯಾವುದು? ಗ್ಯಾಲಿಯಮ್. ಅದರ ನೆಕ್ಸ್ಟ್ ಇಂಡಿಯಮ್. ಓಕೆ, ಎಸ್, ಆನ್ಸರ್ ನೋಡೋಣ. ಸಿ ಹಿಯರ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನೈತ್ರಿ? ವಾಟ್? ಅಲ್ಯೂಮಿನಿಯಂ, ಅದರ ಕೆಳಗಡೆ ಗ್ಯಾಲಿಯಮ್, ಅದರ ಕೆಳಗಡೆ ಇಂಡಿಯಮ್. ಓಕೆ, ನೆಕ್ಸ್ಟ್ ನೋಡ್ರಿ, ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಮ್. ಸೊ ನಿಮ್ಗೆ ನೆಕ್ಸ್ಟ್ ಒಂದ್ಸಲ ಕೇಳ್ಬೋದು, ಏನ್ರಿ? ವಾಟ್ ಈಸ್ ಎಕ್ಕಾ ಸಿಲಿಕಾನ್? ಎಕ್ಕಾ ಸಿಲಿಕಾನ್ ಅಂತಲೂ ಹೆಸರು ಕೊಟ್ಟಿರೋರು. ನಾಟ್ ಓನ್ಲಿ ಎಕ್ಕಾ ಅಲ್ಯೂಮಿನಿಯಂ, ದೇ ಇನ್ ಮೆಂಡಲಿವ್ ಆಲ್ಸೋ ಗಿವ್ ದ ನೇಮ್ ಎಕ್ಕಾ ಸಿಲಿಕಾನ್. ಎಕ್ಕಾ ಸಿಲಿಕಾನ್ ಅಂದರೆ ಯಾವ್ದು? ಅದು ದಟ್ ಈಸ್ ನಥಿಂಗ್ ಬಟ್ ಜರ್ಮೇನಿಯಂ. ಸೊ ಈ ಸಲ ಇದೇನಾಗ್ತೈತಿ ರೀ? ಇಂಪಾರ್ಟೆಂಟ್ ಕ್ವಶನ್ ಆಗ್ತೈತಿ, ನೋಡ್ಕೊರಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ವಿಲ್ ಬಿ ಸೆಕೆಂಡ್ ಪ್ರಾಬ್ಲಮ್, ದಟ್ ಈಸ್ ಫಾರ್ ಎ ಕ್ಯಾಟಯಾನ್. ಹೌದಾ? ಈಗ ನಾವು ಏನು ಮಾಡೋಣ್ರಿ? ಫಾರ್ ಎ ಕ್ಯಾಟಯಾನ್ ಲೈಕ್ ಸೀರಿಯಮ್ 3+, ಯುರೋಪಿಯಮ್ 3+, ಲುಟೇಷಿಯಮ್ 3+, ಆ್ಯಂಡ್ ಹಾಫ್ನಿಯಮ್ 3+, ಹೋಲಿಯಮ್, ಸಾರಿ, ದಿಸ್ ಈಸ್ ಹೋಲಿಯಮ್ 3+. ಸೊ ಹೇಗಿದ್ದಾಗ ಏನು ಕೇಳ್ಯಾರ ಅವರು? ವಾಟ್ ವಿಲ್ ಬಿ ದಿ ವಾಟ್ ಕರೆಕ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಇನ್ ದ ಅಯಾನಿಕ್ ರೇಡಿಯಾಯ್ ಅಂತ ಕೇಳ್ಯಾರ. ಓಕೆ, ಅಯಾನಿಕ್ ರೇಡಿಯಾಯ್ ಅಂತಂದಾಗ ನಾವೇನು ನೋಡಿದ್ವಿ ಆಗಲಿ? ಪಾಸಿಟಿವ್ ಇದ್ದರೆ ಅದೇನಿರ್ತೈತೆ ರೀ? ವಾಟ್? ಇಟ್ ವಿಲ್ ಹ್ಯಾವ್ ದಿ ಸ್ಮಾಲರ್ ಅಯಾನಿಕ್ ರೇಡಿಯಾಯ್. ನೆಗೆಟಿವ್ ಇದ್ದರೆ ಲಾರ್ಜರ್ ಅಯಾನಿಕ್ ರೇಡಿಯಾಯ್ ಅಂತ ಇರ್ತೈತಿ. ಹೌದಾ? ಬಟ್ ಇಲ್ಲಿ 3+, ಇಲ್ಲಿ 3+, 3+, 3+. ಸೊ ಇಟ್ ಈಸ್ ಹ್ಯಾವಿಂಗ್ ದಿ ಸೇಮ್ ಆಕ್ಸಿಡೇಷನ್ ನಂಬರ್. ಸೊ ಹಾಗಿದ್ದಾಗ ಏನಾಗ್ತದೆ ರೀ? ಇಟ್ ವಿಲ್ ಹ್ಯಾವ್ ದಿ ಸೇಮ್ ಸೈಜ್, ಕರೆಕ್ಟಾ? ಸೊ ಈಗ ನಾವೇನು ನೋಡೋದು? ಜಸ್ಟ್ ಅಟಾಮಿಕ್ ನಂಬರ್ ಮೇಲೆ ಒಂದು ಡಿಸೈಡ್ ಮಾಡಬೇಕಾಗಿ. ಸೊ ದಿಸ್ ಈಸ್ ಫಾರ್ ದಿ ವಾಟ್? ಲ್ಯಾಂಥನೈಡ್ಸ್. ಹೌದಾ? ಲ್ಯಾಂಥನೈಡ್ಸ್ ಏನು ರೀ? ಲ್ಯಾಂಥನೈಡ್ಸಾಗ ಒಂದು ಸ್ಪೆಷಾಲಿಟಿ ಐತಿ. ಏನಪ್ಪ ಅಂದರೆ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ಸೈಜ್ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆದ ಹಾಗೆ ಸೈಜ್ ಡಿಕ್ರೀಸ್ ಆಗತಿ. ಅದೇನಾದರೂ ಸೈಜ್ ಇನ್ಕ್ರೀಸ್ ಆದ ಹಾಗೆ ಅಟಾಮಿಕ್ ನಂಬರ್ ಡಿಕ್ರೀಸ್ ಆಗತಿ. ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆದ ಹಾಗೆ ಸೈಜ್ ಡಿಕ್ರೀಸ್ ಆಗತಿ. ಫ್ರಾಮ್ ಲ್ಯಾಂಥನಮ್ ಟು ಲುಟೇಷಿಯಮ್. ಎಸ್, ಲಾಲು ಅಂತ ನೆನ್ಪಿಟ್ಕೋಬೋದು ನಾವು. ಏನಂತಂದ್ರು? ಲಾಲು. ದಿಸ್ ಈಸ್ ಕಾಲ್ಡ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ದಿಸ್ ಈಸ್ ಕಾಲ್ಡ್ ಲ್ಯಾಂಥನಾಯ್ಡ್ಸ್ ಕಾಂಟ್ರಾಕ್ಷನ್, ಲಾಲು. ಓಕೆ, ನೀವು ಬೇಸಿಕ್ ಸ್ಟ್ರೆಂತ್ ಇಂಪಾರ್ಟೆಂಟ್ ಆಗ್ತೈತಿ. ಹಿಯರ್ ಬೇಸಿಕ್ ಸ್ಟ್ರೆಂತ್ ಆಲ್ಸೋ ಸೇಮ್. LaOH thrice is more basic than that of the LuOH thrice. ಸೊ ಇಲ್ಲಿ ನಿಮ್ಗೆ ಹೆಂಗೆ ಬರ್ತೈತೆ ರೀ? ಸೇಮ್ ಬರ್ತೈತಿ. ದಿಸ್ ಈಸ್ ಆಲ್ಸೋ ಸೇಮ್ ಆ್ಯಸ್ ಲಾಲು. ಓಕೆ, ಲಾಲು ಏನ್ರಿ? if as the atomic number increases, size decreases from lanthanum to lutetium, from La to Lu, from Lalu. So this is called as lanthanide contraction when it comes for the basic strength. LaOH thrice is greater than that of the LuOH thrice. ಓಕೆ, ಇವೆರಡು ನಿಮಗೆ ಬೋನಸ್ ಪಾಯಿಂಟ್ಸ್, ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳಿದ್ದೀನಿ. ಓಕೆ, ಇವನು ನಿಮ್ಗೆ ಏನು ಮಾಡ್ಬೋದು ರೀ? ಕೇಳ್ಬೋದು. ಓಕೆ, ನೆಕ್ಸ್ಟ್ ಬರ್ರಿ. ಈಗ ಏನು ಮಾಡತ್ತಾರಪ್ಪ ಅಂತಂದರೆ, ಲುಟೇಷಿಯಮ್ ಇದ್ರದ್ದು ಅಟಾಮಿಕ್ ನಂಬರ್ ಜಾಸ್ತಿ ಐತಪ್ಪ ಅಂದರೆ ಅದ್ರ ಸೈಜ್ ಏನಕ್ಕೈತೆ ರೀ? ಕಡಿಮೆ ಆಗುತ್ತೆ. ಎಸ್, ಸೊ ಆ್ಯಸ್ ಇನ್ಕ್ರೀಸ್ ಇನ್ ದ ಅಟಾಮಿಕ್ ನಂಬರ್ ಸೈಜ್ ವಿಲ್ ಗೆಟ್ ಡಿಕ್ರೀಸ್. ಸೊ ನಾವು ಒಂದು ಏನು ತಿಳ್ಕೊಬೇಕಪ್ಪ ಅಂದರೆ, ಲುಟೇಷಿಯಮ್ ಯಾವಾಗಿದ್ದರೂ ಸ್ಮಾಲರ್ ಸೈಜಲ್ಲಿ ಐತಿ ಅಂತ ನೋಡಬೇಕು. ಸೊ ನೋಡಿರಿ, ಎ ಆ್ಯಂಡ್ ವಾಟ್? ಎ ಮತ್ತು ಸಿನಲ್ಲಿ ಹೈಯೆಸ್ಟ್ ಚಾರ್ಜ್ ಅಂತ, ಹೈಯೆಸ್ಟ್ ಸೈಜ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನೂ ಆಗೋದಿಲ್ಲ, ಮತ್ತೇನಾಗೋದಿಲ್ಲ ರೀ? ಸಿನೂ ಆಗೋದಿಲ್ಲ. ಸೊ ನಾವು ದಿ ಆಪ್ಷನ್ ಬಿಟ್ವೀನ್ ಓನ್ಲಿ ಟು, ಬಿ ಆ್ಯಂಡ್ ಡಿ. ಹೌದಾ?
ನೀವೇನಾದರೂ ಯುರೋಪಿಯಮ್ ಅಂತ ಬಂದ್ರೆ ತಿಗೋರಿ, ಇನ್ ಕೇಸ್ ಆಫ್ ಯುರೋಪಿಯಮ್ ನೀವು ಸ್ಪೆಕ್ಟ್ರೋಸ್ಕೋಪಿದಾಗ ಏನಾರು ಟರ್ಮ್ ಕಲ್ತ್ರಿ ಅಲ್ಲಿ ಏನು ಯೂಸ್ ಮಾಡ್ತೀವಿ ನಾವು ಯುರೋಪಿಯಮ್ ಯೂಸ್ ಮಾಡ್ತೀವಿ. ಎಲ್ರಿ ಇಂದ NMR ನೆನಪು ಮಾಡ್ಕೊರಿ, ಬೇಗ ಬೇಗ ನೆನಪು ಮಾಡ್ಕೊರಿ. ಹೌದಾ, NMR ಅಲ್ಲಿ ನಾವು ಏನು ಮಾಡ್ತೀವಿ ಯುರೋಪಿಯಮ್ ಯೂಸ್ ಮಾಡ್ತೀವಿ. ಎಸ್, ಟು ಅವಾಯ್ಡ್ ದಿ ವಾಟ್ ಆ ಸಿಗ್ನಲ್ಸ್ನ ಟ್ರ್ಯಾಪ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ವಿ. ಎಸ್, ಸೊ ಹಾಗಾಗಿ ಏನು ಮಾಡ್ಯಾರ ಇಲ್ಲಿ ಈ ಕ್ವಶನ್ನ ಕೊಟ್ಟಿದ್ದಾರೆ. ಈ ಕ್ವಶನ್ ನೀವು ಹೆದರ್ಕ್ಕೆ ಹೋಗ್ಬೇಡ್ರಿ. ಏನಪ್ಪ ಸರ್ F ಬ್ಲಾಕ್ ಕೊಟ್ಟಾರ್ರಿ, ದೆನ್ ಏನು ಕೊಟ್ಟಾರ್ರಿ, ಇದು ಕೊಟ್ಟಾರ, ಲ್ಯಾಂಥನೈಡ್ಸ್ ಕೊಟ್ಟಾರ, ಆಕ್ಟಿನೈಡ್ಸ್ ಕೊಟ್ಟಾರ. ನಾವು ಇವೆಲ್ಲ ಅಟಾಮಿಕ್ ನಂಬರ್ ಹೆಂಗೆ ನೆನ್ಪಿಟ್ಕೋದು? ನೋ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್. ಇದೇನು ಸೀರಿಯಮ್, ಯುರೋಪಿಯಮ್, ಹೋಲಿಯಮ್, ಇದೇನು ಲುಟೇಷಿಯಮ್, ಲ್ಯಾಂಥನಮ್ ಇದೆಯಲ್ಲ, ಇವೆಲ್ಲ ಏನ್ರಿ ಇವು ಇಂಪಾರ್ಟೆಂಟ್ ಆಗ್ತಾವೆ. ಸೊ ಇವಕ್ಕೂ ಒಂದಿಷ್ಟು ಆರ್ಡ್ರನ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ದಟ್ಸ್ ಇನಫ್. ಓಕೆ, ನೋಡಿರಿ ಒಂದ್ಸಲ ಹೇಳ್ತೀನಿ, ನೀವು ಕರೆಕ್ಟಾಗಿ ನೆನ್ಪಿಟ್ರಿ. ಹಿಯರ್ ದೇರ್ ವಿಲ್ ಬಿ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ವಿಲ್ ಹ್ಯಾಪನ್ಸ್. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೆ ಏನ್ರಿ, ಫ್ರಮ್ LA ಟು LU. ಸೊ LUದು ಏನು ಇರ್ತೈತಿ ರೀ, ಸೈಜ್ ಕಡಿಮೆ ಇರ್ತೈತಿ, ಅಟಾಮಿಕ್ ನಂಬರ್ ಜಾಸ್ತಿ ಇರುತ್ತೆ. ಸೊ ದ್ಯಾಟ್ ಇಲ್ಲಿ ನೋಡ್ರಿ ಏನ್ರಿ ಇದು, ಲುಟೇಷಿಯಮ್ ಈಸ್ ಲೆಸ್ ದೆನ್ ದ್ಯಾಟ್ ಆಫ್ ದಿ ಹೋಲಿಯಮ್, ದೆನ್ ಯುರೋಪಿಯಮ್, ದೆನ್ ಸೀರಿಯಮ್. ಸೊ ಇಲ್ಲಿ ನೋಡ್ರಿ, this is due to lanthanide contraction, just like a LALU. Lanthanum to lutetium size will decreases, therefore lutetium will be what smaller in size in this series. So that first name ಬರ್ತೈತಿ ನಮ್ಗೆ ಯುರೋಪಿಯಂ ಬರ್ತೈತಿ, ನೆಕ್ಸ್ಟ್ ಟೈಮ್ ಬರ್ತೈತಿ ಹೋಲಿಯಂ ಬರ್ತೈತಿ. ಅಟಾಮಿಕ್ ನಂಬರ್ ಆಫ್ ಹೋಲಿಯಮ್ ಈಸ್ ಮೋರ್ ದೆನ್ ದ್ಯಾಟ್ ಆಫ್ ದಿ ಯುರೋಪಿಯಮ್, ಬಟ್ ಅಟಾಮಿಕ್ ನಂಬರ್ ಜಾಸ್ತಿ ಆದ ಹಾಗೆ ಸೈಜ್ ಏನಕತ್ರಿ ಡಿಕ್ರೀಸ್ ಆಕತಿ. ಅದಕ್ಕೆ ಏನಂತಾರ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತಾರ. ಇದು ಎದಕ್ಕೆ ಆಕೈತಪ್ಪ ಅಂದರೆ ಲೆಸ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ F ಬ್ಲಾಕ್. ಓಕೆ, ನಿಮಗಿದು ಎಕ್ಸ್ಟ್ರಾ ಪಾಯಿಂಟ್ ಆಗ್ತಾವೆ. ಸಿ ಹಿಯರ್, ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ವೆನ್ ಎವರ್ ದೇರ್ ಈಸ್ ಎ ವಾಟ್ ಶೀಲ್ಡಿಂಗ್ ಎಫೆಕ್ಟ್ ಇದ್ದರೆ ಅಲ್ಲಿ ಏನಾಗ್ತೈತೆ ರೀ, ಶೀಲ್ಡಿಂಗ್ ಎಫೆಕ್ಟ್ ಅಂದರೆ S ಈಸ್ ಮೋರ್ ಶೀಲ್ಡೆಡ್ ಬೈ P, ದೆನ್ D, ದೆನ್ F. ಓಕೆ, ಸೊ F ಏನೈತೆ ರೀ ಲೆಸ್ ಶೀಲ್ಡೆಡ್ ಇರೋದ್ರಿಂದ Z ಎಫೆಕ್ಟಿವ್ ಚಾರ್ಜ್ ಅಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದರೆ ದಿಸ್ ಈಸ್ ದಿ ಚಾರ್ಜ್ ಆಫ್ ನ್ಯೂಕ್ಲಿಯಸ್. ಇದೇನಿರ್ತೈತಿ ರೀ ಎಫ್ದು ವಾಟ್ ಭಾಳ ಇರ್ತೈತಿ. ಸೊ ನ್ಯೂಕ್ಲಿಯಸ್ಸು ಎಲೆಕ್ಟ್ರಾನ್ಸ್ನ ವಾಟ್ ಅಟ್ರ್ಯಾಕ್ಟ್ ಮಾಡ್ಕೊಂಡ್ಬಿಡ್ತಾವೆ. ಜಸ್ಟ್ ಲೈಕ್ ಅಟಾಮಿಕ್ ಸೈಜ್ ಒಳಗೆ ನಿಮ್ಗೆ ಹೇಳಿದಲ್ರಿ ಆ ಥರ ಪ್ರೋಟಾನ್ ಸಂಖ್ಯೆ ಜಾಸ್ತಿ ಇರ್ತೈತಿ, ಎಲೆಕ್ಟ್ರಾನ್ಸ್ ಡಿಸ್ಪರ್ಸ್ ಆಗಿರ್ತಾವೆ. ಸೊ ಇದೇನು ಶೀಲ್ಡಿಂಗ್ ಎಫೆಕ್ಟ್ ಆಗೋಕೆ, ಈ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಆಗೋಕೆ ಏನಾಗ್ತೈತೆ ರೀ, ಎರಡು ರೀಸನ್. ಒಂದು ಶೀಲ್ಡಿಂಗ್ ಎಫೆಕ್ಟು, ಇನ್ನೊಂದೇನು ರೀ ವಾಟ್ ಇಂಪಾಪರ್ ಸೈಜ್, ಇಂಪಾಪರ್ ಶೇಪ್ ಆಫ್ F ಆರ್ಬಿಟಲ್. ಓಕೆ, ಇಂಪಾಪರ್ ಶೇಪ್ ಆಫ್ F ಆರ್ಬಿಟಲ್. ಸೊ ಇದನ್ನ ನೆನ್ಪಿಡ್ರಿ. ಸೊ ಇದನ್ನ ಏನು ಮಾಡ್ಬೋದು, ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ಬೋದು. ಹೌದಾ, ಸೊ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಎದಕ್ಕೆ ಆಕೈತಿ, ಕಾಸ್ ಫಾರ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಕೇಳಿದರೆ ಶೀಲ್ಡಿಂಗ್ ಎಫೆಕ್ಟ್ 1.2, ದೆನ್ ಇಂಪಾಪರ್ ಶೇಪ್ ಆಫ್ F ಆರ್ಬಿಟಲ್ ಅಂತ ನೆನ್ಪಿಡ್ರಿ. ಶೀಲ್ಡಿಂಗ್ ಎಫೆಕ್ಟ್ ಏನಾಕೈತಿ ರೀ ಡಿಕ್ರೀಸ್ ಆಕೈತಿ, Z ಎಫೆಕ್ಟಿವ್ ಚಾರ್ಜ್ ಇನ್ಕ್ರೀಸ್ ಆಕೈತಿ, ಇಂಪಾಪರ್ ಶೇಪ್ ಇರ್ತೈತಿ. ಸೊ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ವಿಲ್ ಹ್ಯಾಪನ್ಸ್. ಓಕೆ, ಇದು ನೆನಪಿರಲಿ. ಸೊ ಹಿಯರ್ ಆನ್ಸರ್ ವಿಲ್ ಬಿ D. ಓಕೆ, ಹಿಯರ್ ಆನ್ಸರ್ ವಿಲ್ ಬಿ ವಾಟ್ C. ಓಕೆ, ನೆಕ್ಸ್ಟ್ ಬರ್ರಿ. ದಿ ಸಲ್ಫೈಡ್ ಅಯಾನ್ ದಟ್ ಈಸ್ S2-. ಸಲ್ಫರ್ ಅಂದರೆ ಎಸ್ ಹಾಕಿತ್ತು, ಹಿಯರ್ ಇಟ್ ಈಸ್ ಎ ಸಲ್ಫೈಡ್ 2-. ಐಸೋಎಲೆಕ್ಟ್ರಿಕ್ ವಿತ್, ಐಸೋಎಲೆಕ್ಟ್ರಿಕ್ ಅಂದರೆ ಐಸೋ ಅಂದರೆ ಸೇಮ್, ಎಲೆಕ್ಟ್ರಾನಿಕ್ ಅಂದರೆ ಎಲೆಕ್ಟ್ರಿಕ್ ಅಂದರೆ ಎಲೆಕ್ಟ್ರಾನ್, ಸೇಮ್ ಎಲೆಕ್ಟ್ರಾನ್ ಯಾವ ರೀತಿ ಅಂತ ಕೇಳ್ತಾರೆ ಈಗ ಅವರು. ಹೌದಾ, ನೋಡ್ರಿ ಆಕ್ಸಿಜನ್ 8 + 2 10, ಅಲ್ಯೂಮಿನಿಯಂ 13 - 3 ಮೈನಸ್ ಇದೆ ದಟ್ ಈಸ್ 10, ಸೋಡಿಯಂ ಏನೈತ್ರಿ ಪ್ಲಸ್ ಐತಿ, ಸೊ 11 - 1 ದಟ್ ಈಸ್ 10, ಪೊಟ್ಯಾಷಿಯಮ್ ಏನೈತ್ರಿ ಪ್ಲಸ್ ಐತಿ, ಸೊ ಇಟ್ ವಿಲ್ ಬಿ ವಾಟ್ 16, ವಾಟ್ ಇಟ್ ವಿಲ್ ಬಿ 18 ಎಲೆಕ್ಟ್ರಾನ್, ರೈಟ್? ಹೌದ್ರಿ. ಸೊ ಇಫ್ ನಾವೇನಾದರೂ ಸಲ್ಫರಿಗೆ ಬಂದರೆ ದಟ್ ಈಸ್ Z = 16 ಇಲ್ಲೇನೈತ್ರಿ -2 ಇದೆ, ಸೊ +2 ಆಗ್ತೈತಿ, 2 ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಾವೆ, 16 + 2 ದಟ್ ವಿಲ್ ಬಿ 18. ಸೊ ಹಿಯರ್ ಬೋತ್ ವಾಟ್ potassium and sulfide both are what isoelectric with each other. S2- ಮತ್ತು K+ ಏನದಾವ್ರಿ ಐಸೋಎಲೆಕ್ಟ್ರಿಕ್ ಅದಾವು ಅಂತ ನಮಗೆ ಗೊತ್ತಾಗ್ತೈತಿ. ಓಕೆ, ಎಸ್ ಗಾಟ್ ದ ಪಾಯಿಂಟ್. ಎಸ್ ನೆಕ್ಸ್ಟ್ ಬರ್ರಿ.
ನೆಕ್ಸ್ಟ್ ಬರ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಬರ್ತೈತಿ, ದಟ್ ಈಸ್ O2 ಮೈನಸ್ Al3 ಪ್ಲಸ್ ಆ್ಯಂಡ್ Na ಪ್ಲಸ್. ಇವು ಮೂರು ಏನದವ್ರಿ 10 10 10, ಇವು ಮೂರು ಸೇಮ್ ಎಲೆಕ್ಟ್ರಾನ್ಸ್ ಇದಾವೆ. ಸೊ ದ್ಯಾಟ್ O2 ಮೈನಸ್ Al3 ಪ್ಲಸ್ ಆ್ಯಂಡ್ Na ಪ್ಲಸ್ ಈಸ್ ಐಸೋಎಲೆಕ್ಟ್ರಿಕ್. ದಿಸ್ ಈಸ್ ಅಡಿಷನ್ ಪಾಯಿಂಟ್. ಈ ಪಾಯಿಂಟ್ ಏನ್ರಿ ನಿಮ್ಗೆ ಅಡಿಷನ್ ಪಾಯಿಂಟ್. ಓಕೆ, ಇದು ಈ ಕ್ವಶನ್ ಸಂಬಂಧ ಇಲ್ಲ, ಜಸ್ಟ್ ನಿಮ್ಗೇನ್ರಿ ಹಾಗೆ ಇರೋಂಗಿರಲಿ ಅಂತ ಕೊಟ್ಟಿದ್ದು. ನೆಕ್ಸ್ಟ್, ಬಟ್ S2 minus is isoelectric with K plus. So answer will be D, K plus. Okay, next one ಬರ್ರಿ. So these are all the what? This is repeated question. ನಿಮ್ಗೆ ಏನ್ರಿ 2022 I think this is 2022 KSET repeated. This is 2022 repeated question. This is KSET 2022 repeated questions ಇವೆಲ್ಲ ರೀ. Yes, so 22 or else 21 ಎರಡರಲ್ಲಿ ಒಂದು. ಓಕೆ, ಸೊ ಐ ಥಿಂಕ್ ದಟ್ ಈಸ್ 22 ಓನ್ಲಿ. ಸೊ ಏನು ಮಾಡಿರಿ, ನಾನು ಕೆಸೆಟ್ನಲ್ಲಿ ಆಗಿರುವಂತಹ ರಿಪೀಟೆಡ್ ಕ್ವಶನ್ಸ್ನ ತೊಗೊಂಬಂದೀನಿ. ಎಸ್, ಸೊ ನಿಮ್ಗೆ ಏನಾಗ್ತೈತೆ ರೀ, ಪಿ ವೈ ಕ್ಯೂಸ್ ಆಗ್ತಾವೆ ಆ್ಯಸ್ ವೆಲ್ ಆ್ಯಸ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡು ಗೊತ್ತಾಗ್ತೈತಿ, ಹೇಗೆ ಅಪ್ರೋಚ್ ಮಾಡೋದು ಪ್ರಾಬ್ಲಮ್ಸ್ನ ಅಂತ. ಓಕೆ, ಸಿ ಹಿಯರ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಗೆಲೋಡಿಯಮ್ ವಿಲ್ ಬಿ ವಾಟ್? This is noble gas, which will be xenon. Then 4f7 5d1 6s2. ಏನಿದ್ರಲ್ಲಿ 4f7 5d1 6s2, whereas zd2 plus is what ಅಂತ ಕೇಳಾರ ಅವರು. ಏನ್ರಲ್ಲಿ zd2 plus is what ಅಂತ ಕೇಳಾರೆ, ಹೌದಾ? ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಯಾವಾಗಿದ್ರು ಫಸ್ಟಿಗೆ ಎಸ್ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಬೇಕು. ಇದು ನಿಮ್ಗೆ ಗೊತ್ತಿರಲಿ, ಅವಾಗಿದ್ರು ನಾವೇನು ಮಾಡ್ಬೇಕು ರೀ, ಎಸ್ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಬೇಕು. ಸೊ ಹಿಯರ್ 4f1 5d1 6s0 ಆಗ್ತೈತಿ. ಓಕೆ, ಆನ್ಸರ್ ವಿಲ್ ಬಿ ಟಿ. ಯಾಕಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ದೇರ್ ವಿಲ್ ಬಿ ಸಮ್ ಕಾನ್ಸೆಪ್ಟ್ಸ್. ಯಾಕಪ್ಪ ಅಂತಂದರೆ ನೋಡ್ರಿ, ಇಲ್ಲಿ ನ್ಯೂಕ್ಲಿಯಸ್ ಇರ್ತೈತಿ. ಎಸ್, ಸೊ ದಿಸ್ ಈಸ್ ಒನ್ ಆರ್ಬಿಟಲ್. ಓಕೆ, ದಿಸ್ ಈಸ್ ಒನ್, ದಿಸ್ ಈಸ್ ಒನ್. ದಿಸ್ ns is called as ultimate shell. Okay, this n minus 1d is called as penultimate shell. Okay, this n minus 2f is called as what? Anti penultimate shell ಅಂತಾರೆ. ಸೊ ಇದೇನಿರ್ತೈತೆ ರೀ, ಇನ್ನರ್ ಸೈಡ್ ಒಳಗಡೆ ಇರ್ತೈತಿ, ಅದಕ್ಕೆ ನಾವು ಎಫಿಗೆ ಏನಂತೀವಿ ರೀ, ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತೀವಿ. ಓಕೆ, ಅದೇ ಡಿ ಬ್ಲಾಕಿಗೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತೀವಿ. ಸೊ ಹಿಂಗಾಗೋದ್ರಿಂದ ಡಿಸ್ಟೆನ್ಸ್ ಆಫ್ ನ್ಯೂಕ್ಲಿಯಸ್ಸಿಂದ ಎಲೆಕ್ಟ್ರಾನ್ಸ್ ಇಲ್ಲಿ ಏನಿರ್ತೈತಿ ರೀ, ಭಾಳ ದೂರ ಇರ್ತೈತಿ. ಸೊ ಇದೇನು ಮಾಡೋಂಗಿಲ್ಲ ರೀ, ಅಟ್ರಾಕ್ಷನ್ ವಿಲ್ ಬಿ ಮೋರ್, ಹೌದಾ? ಸೊ ಈಸಿಯಾಗಿ ಹೊರಗಡೆ ಬರ್ತೈತಿ. ಸೊ ದ್ಯಾಟ್ ಫಸ್ಟ್ ವಿ ವಿಲ್ ರಿಮೂವ್ ದಿ ಎಸ್ ಎಲೆಕ್ಟ್ರಾನ್ಸ್. ಸೊ ಇಲ್ಲೇಂದ ರೀ 2+ ಅಂದಿರೋದ್ರಿಂದ ದಿಸ್ 6s2 ಏನೈತಿ ಇದು, ಇದು ಫಸ್ಟಿಗೆ ಏನಾಗ್ತೈತಿ ರೀ, ರಿಮೂವ್ ಆಗ್ತೈತಿ. ದೆನ್ ದ್ಯಾಟ್ ಆಫ್ ದಿ ದಿಸ್. ಓಕೆ, ಡನ್. ಸೊ ಡಿ ವಿಲ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ವಿಲ್ ಬಿ ವಾಟ್? ದಿ ಕರೆಕ್ಟ್ ಆರ್ಡರ್ ಫಾರ್ ಡಿಕ್ರೀಸಿಂಗ್ ಎಲೆಕ್ಟ್ರೋನೆಗೆಟಿವಿಟಿ ಫಾರ್ ದಿ ಫಾಲೋವಿಂಗ್ ಅಂದಾರೆ. ಏನು ಮಾಡ್ಬೇಕು ನಾವು ಇಲ್ಲಿ, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಮಾಡ್ತಾ ಹೋಗಬೇಕು. ಎಸ್, ನೋಡಿ ಬರ್ರಿ, ಇಲ್ಲಿ ಫಸ್ಟಿಗೆ ಏನು ಕೊಟ್ಟಾರೆ, ಆರ್ಸೆನಿಕ್, ಹೌದಾ? ನಾನು ಏನು ಮಾಡ್ತೇನೆ ರೀ, ಈಗ ಅದ್ರದ್ದು ಫ್ಯಾಮ್ಲಿನ ಬರ್ಕೊಂತ ಹೋಗ್ಬಿಡ್ತೀನಿ. ಆರ್ಸೆನಿಕ್ ಅಂದರೆ ಎದುರು ಬರ್ತೈತೆ ರೀ, ಇದು ಇಟ್ ಈಸ್ ಇನ್ ದ ನೈಟ್ರೋಜನ್ ಫ್ಯಾಮ್ಲಿ. ಎಸ್, ದೆನ್ ಕಮ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಅಂದರೆ ಯಾವ್ದು, ಇಲ್ಲಿ ಅಲ್ಯೂಮಿನಿಯಂ 3+ ಬರ್ತೈತಿ. ಸೊ ಇದಂಕರೂ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ಇನ್ ಎ ಮೆಟಲ್ ಸೈಡ್. ದೆನ್ ಕಮ್ಸ್ ವಾಟ್? Ca ಮೀನ್ಸ್ ಕ್ಯಾಲ್ಶಿಯಂ ಬರ್ತೈತಿ, ಹೌದಾ? ಇಟ್ ವಿಲ್ ಬಿ ಕ್ಯಾಲ್ಶಿಯಂ 2+, ಬಟ್ ಏನು ರೀ, ಕೆಳಗಡೆ ಬರ್ತೈತಿ. ಎಸ್, ಮೇಲೆ ಎಲ್ಲಿ ಬಂತು ರೀ, Mg2+ ಬರ್ತಿತ್ತು, ಇಲ್ಲಿ ಕೆಳಗಡೆ ಕ್ಯಾಲ್ಶಿಯಂ 2+ ಬರ್ತೈತಿ. ಎಸ್, ದೆನ್ ಇಲ್ಲಿ ಏನು ಬರ್ತೈತಿ ರೀ, ನೈಟ್ರೋಜನ್. ನೈಟ್ರೋಜನ್ ಪಕ್ಕದಲ್ಲಿ ಆಕ್ಸಿಜನ್, ಆಕ್ಸಿಜನ್ ಕೆಳಗಡೆ ಸಲ್ಫರ್, ಹೌದಾ? ಸೊ ಇಲ್ಲಿ ಏನು ಬರ್ತೈತಿ ರೀ, ದೇರ್ ವಿಲ್ ಬಿ ವಾಟ್? ಇಲ್ಲಿ ಫಾಸ್ಫರಸ್, ಅದ್ರ ಕೆಳಗಡೆ ಆರ್ಸೆನಿಕ್ ಬರ್ತೈತಿ. ಎಸ್, ಸೊ ಹೀಗಿದ್ದಾಗ ಏನಾಗೈತೆ ಹೇಳ್ರಿ, ಡೌನ್ ದ ಗ್ರೂಪ್ ವಾಟ್ ಹ್ಯಾಪನ್ಸ್? ಡೌನ್ ದ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಏನಾಗೈತೆ ರೀ, ಡಿಕ್ರೀಸಸ್. ಯಾಕಪ್ಪ ಅಂದರೆ ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತೈತಿ, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗೈತಿ. ಯಾಕಪ್ಪ ಅಂದರೆ ಬೇರೆ ಬೇರೆ ಶೆಲ್ ಆ್ಯಡ್ ಹಾಕೊಂಡು ಹೋಗವು ಡೌನ್ ದ ಗ್ರೂಪ್, ನಿಮ್ಗೆ ಹೇಳಿದ್ದಲ್ವ? ಸೊ ಅಟಾಮಿಕ್ ಸೈಜ್ ಏನಾಗೈತಿ, ಇನ್ಕ್ರೀಸ್ ಆಗೈತಿ. ಸೊ ಏನಾಗ್ತೈತಿ ಇಲ್ಲಿ, ಹೀಗಾಗೋದ್ರಿಂದ ಏನಾಗ್ತೈತಿ, ಡೌನ್ ದ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್, ಹೌದಾ? ದಿಸ್ ಅಲಾಂಗ್ ದ ಪಿರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗೈತಿ. ಸೊ ಇಲ್ಲಿ ಬರುವಂಥ ಆಟಮ್ಸ್ ಇಲ್ಲಿ ಏನಿತ್ತಲ್ರಿ, ದಿಸ್ ಸಲ್ಫರ್ ವಿಲ್ ಹ್ಯಾವ್ ಮೋರ್ ಎಲೆಕ್ಟ್ರೋನೆಗೆಟಿವಿಟಿ ದೆನ್ ದ್ಯಾಟ್ ಆಫ್ ದಿ
ವಾಟ್ ದಿಸ್ ಅರ್ಸನಿಕ್. ಹೌದ್ರಿ, ನೆಕ್ಸ್ಟ್ ಏನು ಬರ್ತೈತಿ? ಅರ್ಸನಿಕ್ ಬರ್ತೈತಿ. ಅದೇ ನೀವು ಇಲ್ಲಿ ಬಂದರೆ ಕ್ಯಾಲ್ಶಿಯಮ್ ಈಸ್ ಇನ್ ಲೋ. ಹೌದ್ರಿ, ಅಲ್ಯೂಮಿನಿಯಂ ಮೇಲಿದೆ. ಸೊ ಮೇಲೆ ಹೋದಾಗೆ ಏನಾಗೈತೆ? ಎಲೆಕ್ಟ್ರಾನಿಟಿ ಜಾಸ್ತಿ ಆಗ್ತೈತಿ. ಎಲೆಕ್ಟ್ರಾನಿಟಿ ಜಾಸ್ತಿ ಆಗ್ತೈತಿ ಆ್ಯಸ್ ವೆಲ್ ಆ್ಯಸ್ ಮತ್ತೇನಾಗ್ತೈತಿ ರೀ ಇಲ್ಲಿ? ಮತ್ತೆ ಏನಾಗ್ತೈತಿ ರೀ? ಕ್ಯಾಲ್ಶಿಯಂ ಇರೋದ್ರಿಂದ ಇದು ಕೆಳಗಡೆ ಇದೆ, ಆ್ಯಸ್ ವೆಲ್ ಆ್ಯಸ್ ಈ ಕಡೆ ಇರೋದ್ರಿಂದ ಇಲ್ಲಿ ಎಲೆಕ್ಟ್ರಾನಿಟಿ ಕಡಿಮೆ ಇರುತ್ತೆ. ಸೊ ಆನ್ಸರ್ ವಿಲ್ ಬಿ ವಾಟ್? ಸಿ. ಗೊತ್ತೈತೆ ರೀ? ಸೊ ಇದು ಭಾಳ ಬ್ಯೂಟಿಫುಲ್ ಕಾನ್ಸೆಪ್ಟ್, ಈಸಿ ಕಾನ್ಸೆಪ್ಟ್ ಆಗ್ತೈತಿ. ಸೊ ಡಿಕ್ರೀಸಿಂಗ್ ಆರ್ಡರ್ ಅಂದರೆ ಇನ್ಕ್ರೀಸ್, ಮೇಲಿಂದ ಜಾಸ್ತಿಯಿಂದ ಕಡಿಮೆ ಬರಬೇಕು. ಸೊ ಇದನ್ನು ನೀವು ಅರ್ಥ ಮಾಡ್ಕೊರಿ. ಡಿಕ್ರೀಸಿಂಗ್ ಆರ್ಡರ್ ಅಂತ ಹೇಳಿ ಉಲ್ಟಾ ಬರ್ದಿದ್ರೆ ವಜ್ಜಾಗ್ತೈತಿ. ಎಸ್, ಉಲ್ಟಾ ಬರಿಬಾರ್ದು ರೀ ಮತ್ತು. ಸೊ ಡಿಕ್ರೀಸಿಂಗ್ ಅಂದಾಗ ಅಂದ್ಮೇಲೆ ರೀ ಕಡಿಮೆ ಆಗ್ತಾ ಬರಬೇಕು, ಹೆಚ್ಚಿಂದ ಕಡಿಮೆ. ಓಕೆ, ಡಿಕ್ರೀಸಿಂಗ್ ಅಂತ ಕೊಟ್ಟಾಗ ಫಸ್ಟ್ ಇನ್ಕ್ರೀಸ್ ಇದ್ದಿದ್ದು ಬರಬೇಕು, ಜಾಸ್ತಿ ಇದ್ದಿದ್ದು ಬರಬೇಕು. ಓಕೆ, ಗೊತ್ತಿರಲಿ. ನೆಕ್ಸ್ಟ್ ವಿಲ್ ಬಿ ವಾಟ್? ಕರೆಕ್ಟ್ ಆರ್ಡರ್ ಇನ್ ಕೇಸ್ ಆಫ್ ಸೈಜ್. ನೋಡಿರಿ, ಸಿಂಪಲ್ ಸೈಜ್ ಅಂತ ಕೇಳಿದ್ರೆ ಅಂತ ತಿಳ್ಕೊರಿ, ಇದು KSET 2024 ಕ್ವಶನ್ನೇ. ಸೈಜ್ ಅಂತ ಕೇಳ್ಬಿಟ್ರಿ ಏನು ಮಾಡ್ಬಿಡೋದು ಹೇಳ್ರಿ? ಎಲ್ಲಿ ಜಾಸ್ತಿ ನೆಗೆಟಿವಿಟಿ ಐತಿ ನೋಡ್ಕೊಬೋದು. ನೆಗೆಟಿವ್ ಚಾರ್ಜ್ ಎಲ್ಲ ಐತಿ? 2- ಇದು ಫಸ್ಟ್ ಬರ್ತೈತಿ. ನೆಕ್ಸ್ಟ್ ಯಾವುದೈತಿ ರೀ? ಏನೂ ಇಲ್ಲ, ಇದು ಬರ್ತೈತಿ ನ್ಯೂಟ್ರಲ್. ನೆಕ್ಸ್ಟ್ 2+, ನೆಕ್ಸ್ಟ್ 4+. ಅಂದರೆ 4+ ಏನೈತಿ? ಕಡಿಮೆ ಐತಿ ಅನ್ನಂಗೆ ಆಯಿತು. ಹೌದಾ? ಸೊ ಬರ್ರಿ ಇಲ್ಲಿ ನೋಡ್ರಿ, ಇಲ್ಲಿ 4+ ಜಾಸ್ತಿ ಕೊಟ್ಟಾರ, ಇದು ರಾಂಗು. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇದನ್ನು ಕೊಟ್ಟಾರ, ಇಲ್ಲ ಇದು ರಾಂಗ್ ರೀ. ಸೊ ಆನ್ಸರ್ ವಿಲ್ ಬಿ ಬಿ. 2- ಮೈನಸ್ ಚಾರ್ಜ್ ಇದ್ದದ್ದು ಜಾಸ್ತಿ, ಆಮೇಲೆ ನ್ಯೂಟ್ರಲ್ ಐತಿ, ಆಮೇಲೆ 2+ ಐತಿ, ಆಮೇಲೆ 4+ ಐತಿ. ಎಸ್, ಸೊ ದಿಸ್ ಇಸ್ ವಿಲ್ ಬಿ ದಿ ವಾಟ್? ಇನ್ಕ್ರೀಸಿಂಗ್ ಔಟ್ ಆಫ್ ದಿ ಸೈಜ್. ಅಂದ್ರೆ ಏನು ರೀ? ಡಿಕ್ರೀಸಿಂಗ್ ಔಟ್ ಆಫ್ ದಿ ಸೈಜ್ ಇದು. ಎಸ್, ಸೊ ನೆನಪಿಡ್ರಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ರಿ, ದಿ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಈಸ್ ಅಬ್ಸರ್ವ್ಡ್ ಇನ್ ದ ಪೇರ್ ಆಫ್. ಏನಂತಾರೆ ಇಲ್ಲಿ? ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಅಂತಾರೆ. ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಅಂದ್ರೆ ಹೆಂಗೆ ರೀ? ಒಂದ್ರದ್ದು ಭಾಳ ಕಡಿಮೆ ಇರಬೇಕು, ಇನ್ನೊಂದ್ರದ್ದು ಭಾಳ ಹೆಚ್ಚಿರಬೇಕು. ಅಂದಾಗ ಮಾತ್ರ ಅಲ್ಲಿ ಏನಾಗತ್ತೆ ರೀ? ಜಾಸ್ತಿ ಡಿಫ್ರೆನ್ಸ್ ಬರ್ತೈತಿ. ಹೌದಾ? ನೋಡಿರಿ, ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಅಂದರೆ ಏನಿರಬೇಕು? ಒಂದು ಫುಲ್ ಈ ಸರಿ ಮೆಟಲ್ ಆಗಿರಬೇಕು, ಆ ಕಡೆ ಏನಾಗಿರ್ಬೇಕು ರೀ? ನಾನ್ ಮೆಟಲ್ ಆಗಿರಬೇಕು. ಎಸ್, ಸೊ ಲಿಥಿಯಮ್ ಈಸ್ ಇನ್ ವಾಟ್? ಹೈಡ್ರೋಜನ್, ಸೋಡಿಯಂ, ಹೈಡ್ರೋಜನ್, ಲಿಥಿಯಂ, ಸೋಡಿಯಂ. ಎಸ್, ಹೈಡ್ರೋಜನ್ ಬರ್ತೈತಿ. ಸೆಕೆಂಡ್ ಬರೋದು ಯಾವ್ದು ರೀ? ಲಿಥಿಯಮ್. ಆ್ಯಸ್ ದಿ ಡೌನ್ ದ ಗ್ರೂಪ್ ವಾಟ್? ಸೈಜ್ ಇನ್ಕ್ರೀಸಸ್, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ಭಾಳ ಕೆಳಗಡೆ ಇರೋದು ಯಾವ್ದು ರೀ? ದಟ್ ಈಸ್ ವಾಟ್? ಭಾಳ ಕೆಳಗಡೆ ಇರೋದು ದಟ್ ಈಸ್ ಪೊಟ್ಯಾಷಿಯಮ್. ಹೌದಾ? ಈ ಕಡೆ ಬಂದರೆ ಏನು ಬರ್ತೈತೆ ನಿಮ್ಗೆ? ದಟ್ ಈಸ್ ಫ್ಲೋರಿನ್. ಮೇಲ್ಗಡೆ ಐತಿ. ಹೌದಾ? ಸೊ ಫ್ಲೋರಿನ್ ಹ್ಯಾಸ್ ದಿ highest electronegativity whereas potassium has the lowest electronegativity. ನಿಮ್ಗೆ ಇಲ್ಲಿ ಬರೋದು ತೋರಿಸ್ತೀನಿ. ಹೈಡ್ರೋಜನ್, ಲಿಥಿಯಮ್, ಸೋಡಿಯಂ, ಕ್ಯಾಲ್ಸಿಯಂ. ಈ ಕಡೆ ಬಂದರೆ ಏನಿದ್ರಿ? ಇಲ್ಲಿ ಫ್ಲೋರಿನ್, ದೆನ್ ಇಲ್ಲಿ ಏನು ಬರ್ತೈತೆ ರೀ ಕೆಳಗಡೆ? ದೇರ್ ವಿಲ್ ಬಿ ವಾಟ್? ಬ್ರೋಮಿನ್. ಎಸ್, ಏನೈತಪ್ಪ ಅಂದರೆ ಕೆಳಗಡೆ ಬಂದ ಹಾಗೆ ಏನಾಕವ್ರಿ? ಶೆಲ್ ಏನಾಕವು? ಆ್ಯಡ್ ಆಗ್ತಾ ಹೋಗ್ತಾವು. ಸೈಜ್ ಏನಾಕೈತಿ ರೀ? ಇನ್ಕ್ರೀಸ್ ಆಕೈತಿ. ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಕೈತಿ. ಈ ಪಾಯಿಂಟ್ ನೆನಪಿರ್ರಿ. ಹೀಗೆ ಹೋದ ಹಾಗೆ ಏನಾಕೈತಿ ರೀ? ಶೆಲ್ಗಳು ಅಷ್ಟೇ ಇರ್ತಾವೆ, ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಾವೆ. ಹೌದಾ? ಸೈಜ್ ಏನಾಕೈತಿ ರೀ? ಡಿಕ್ರೀಸ್ ಆಕೈತಿ. ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಕೈತಿ. ಇಷ್ಟೇ ರೀ ಪಾಯಿಂಟ್. ಇಷ್ಟು ಪಾಯಿಂಟ್ ಇದ್ಬಿಟ್ರೆ ನೀವು ಸೈಜು ಮತ್ತು ಎಲೆಕ್ಟ್ರೋನೆಗೆಟಿವಿಟಿ ಈಸಿಲಿ ನೀವು ಕಂಪೇರ್ ಮಾಡ್ಕೋಬೋದು. ಹೌದಾ? ಸೊ ಹಿಂಗೆ ಹೊಂಟ್ರಿ ಹೋಗಲಿ. ನಾವು ಏನು ಹೊಂಡತ್ತಾರ? ಜಸ್ಟ್ ವಾಟ್? ಗ್ರೂಪ್ಸ್ ನೋಡತ್ತಾರೆ ರೀ. ವಾಟ್? ಅಲಾಂಗ್ ದಿ ಗ್ರೂಪ್ಸ್. ಕೆಳಗಡೆ ಬಂದ ಹಾಗೆ ಹೆಂಗೆ ಬರ್ತೈತಿ ಅಂತ. ಸೊ ಇಲ್ಲಿ ಭಾಳ ಕೆಳಗಡೆ ಇದ್ದರೆ ಇಟ್ ವಿಲ್ ಹ್ಯಾವ್ ದಿ ಮೋರ್ ಎಲೆಕ್ಟ್ರೋನೆಗೆಟಿವ್, ಅಂದರೆ ಭಾಳ ಲೆಸ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಕ್ಯಾಲ್ಸಿಯಮ್ ಹ್ಯಾಸ್ ದಿ ಲೆಸ್ ಎಲೆಕ್ಟ್ರೋನೆಗೆಟಿವಿಟಿ. ಇಲ್ಲಿ ಬಂದರೆ ಹೆಂಗೈತಿ ರೀ? ದಿಸ್ ಮೇಲ್ಗಡೆ ಇದ್ದರೆ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ. ಸೊ ದಿಸ್ ಈಸ್ ಫ್ಲೋರಿನ್ ಹ್ಯಾಸ್ ದಿ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ವೇರ್ಯಾಸ್ ಪೊಟ್ಯಾಷಿಯಮ್ ಹ್ಯಾಸ್ ದಿ ಲೋವೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ. ಓಕೆ, ಸೊ ಈ ಥರ ನಾವೇನು ಹೋದರೆ ಸಾಲ್ವ್ ಮಾಡ್ಕೋಬೋದು. ಸೊ ಹಿಯರ್ ಆನ್ಸರ್ ವಿಲ್ ಬಿ 2. ಓಕೆ, ಲೆಟ್ ಅಸ್ ಸಿ ಫಾರ್ ದಿ 8th ಕ್ವಶನ್. ದಿ ಕರೆಕ್ಟ್ ಆರ್ಡರ್ ಆಫ್ ದಿ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಫಾಸ್ಫರಸ್, ಸಿಲಿಕಾನ್, ಮೆಗ್ನೀಷಿಯಮ್ ಆ್ಯಂಡ್ ಅಲ್ಯೂಮಿನಿಯಮ್ ಅಂತ ಕೇಳ್ತಿದ್ದಾರೆ. ಹೌದಾ? ನಮ್ಗೆ ಒಂದು ಗೊತ್ತು ಏನು ರೀ? ಆ್ಯಸ್ ಸೈಜ್ ಡಿಕ್ರೀಸಸ್ ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್, ಆ್ಯಸ್ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಸೈಜ್ ಇನ್ಕ್ರೀಸಸ್ ಅಂತ. ಹೌದಾ? ಸೊ ಏನು ಗೊತ್ತೀರಿ ನಮ್ಗೆ? ಕೆಳಗೆ ಹೋದ ಹಾಗೆ ಏನು ರೀ? ಸೈಜು ಇನ್ಕ್ರೀಸ್ ಆಗ್ತೈತಿ.
ಬಾಜುಕ್ ಹೋದಾಗ ಅಂದ್ರೆ ಲೆಫ್ಟ್ ಟು ರೈಟ್ ಹೋದಾಗ ಏನಾಗ್ತೈತಿ ರೀ ಸೈಜು ಡಿಕ್ರೀಸ್ ಆಕೈತಿ, ಅಯೋನೇಷನ್ ಎಂಥಾಲ್ಪಿ ಇಂಕ್ರೀಸ್ ಆಗ್ತೈತಿ. ಹೌದಾ? ಸೊ ಲೆಫ್ಟ್ ಟು ರೈಟ್ ಅಯೋನೇಷನ್ ಎಂಥಾಲ್ಪಿ ಇಂಕ್ರೀಸಸ್. ಸೊ ಇಲ್ಲಿ ನೋಡ್ರಿ ಫಾಸ್ಫರಸ್ ಅಂದರೆ ನೈಟ್ರೋಜನ್ ಫ್ಯಾಮಿಲಿ. ಎಸ್. ಸೊ ನಾವು ಲೆಫ್ಟ್ ಟು ರೈಟ್ ಹೊಂಟೇವಿ, ಸೊ ಇದು ಜಾಸ್ತಿ ಇರ್ತೈತಿ. ಎಸ್, ಇಟ್ ಈಸ್ ಮೋರ್. ದೆನ್ ಸಿಲಿಕಾನ್ ಅಂದರೆ ಕಾರ್ಬನ್ ಫ್ಯಾಮಿಲಿ, ಇದ್ರದ್ದು ಫಾಸ್ಫರಸ್ಗಿಂತ ಕಡಿಮೆ ಇರ್ತೈತಿ. ಎಸ್, ಗುಡ್. ನೆಕ್ಸ್ಟ್ ಏನು ಬರಬೇಕು ರೀ? ಅಲ್ಯೂಮಿನಿಯಂ ಬರಬೇಕು, ಬಿಕಾಸ್ ಇಟ್ ಈಸ್ 3+. ಎಸ್, 3+ ಅಂದ್ರೆ ಏನು ರೀ? ಸೈಜ್ ಕಡಿಮೆ. 3+ ಇದು 2+ ಅಂದರೆ 2+ ಏನಿರ್ತೈತಿ ರೀ? ಸೈಜು ದೊಡ್ಡದು ಇರ್ತೈತಿ ಆ್ಯಸ್ ಕಂಪೇರ್ಡ್ ಟು 3+. ನಿಮ್ಗೆ ಹೇಳಿದ್ದೆ ಮೇಲೆ ಹೇಳಿದ್ವಲ್ಲ, ಪ್ಲಸ್ ಜಾಸ್ತಿ ಆದಾಗೆ ಏನಾಗ್ತದೆ ರೀ? ಸೈಜ್ ಡಿಕ್ರೀಸ್ ಆಗ್ತೈತಿ. ಎಸ್. ಸೊ ಏನಾಗ್ತದೆ ರೀ ಇಲ್ಲಿ 3 ಅಂದರೆ ಅಲ್ಯೂಮಿನಿಯಂ 3+ ಅಂದರೆ ಸೈಜ್ ಡಿಕ್ರೀಸ್ ಆದರೆ ಏನಾಗಬೇಕು ರೀ? ಅಯೋನೇಷನ್ ಎಂಥಾಲ್ಪಿ ಇಂಕ್ರೀಸ್ ಆಗಬೇಕು. ಹೌದಾ? ಬಟ್ ಒಂದು ಸ್ಲೈಟ್ ಸ್ಮಾಲ್ ಎಕ್ಸೆಪ್ಷನ್ ಐತ್ರಿ ಇಲ್ಲಿ. ಏನು ಹೇಳ್ರಿ ಅಂತಂದರೆ ಮ್ಯಾಗ್ನೀಷಿಯಮ್ ಹ್ಯಾಸ್ ದಿ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಮ್ಯಾಗ್ನೀಷಿಯಮ್ಗೆ ಏನೈತ್ರಿ? ಇಟ್ ಈಸ್ ಹ್ಯಾವಿಂಗ್ ದಿ ಫುಲ್ಫಿಲ್ಡ್ ವಾಟ್ ಇದು ಐತ್ರಿ, ಇದಕ್ಕೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಐತಿ. ಹೌದಾ? ಗಾಟ್ ದ ಪಾಯಿಂಟ್? ಮ್ಯಾಗ್ನೀಷಿಯಮ್ ಹ್ಯಾಸ್ ಎ ಫುಲ್ಫಿಲ್ಡ್ ವಾಟ್ electronic configuration. It is has a stable what electronic configuration. Since it has the stable magnetic electronic configuration, always Mg is greater than Al. It is a what exception. It is exception. ಸ್ವಲ್ಪ ನೀವು ಅದನ್ನು ನೋಡ್ಕೋಬೇಕು. ಸೊ ಪಿರಿಯಾಡಿಕ್ ಟೇಬಲ್ನಲ್ಲಿ ಒಂದು 2-3 ಎಕ್ಸೆಪ್ಷನ್ಸ್ ಇದ್ದಾವೆ. ಓಕೆ, ಅವನ್ನ ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ಆಯಿತು. ಬಿಟ್ಟರೆ ಉಳ್ಕಿದ್ದೆಲ್ಲ ಸೇಮ್ ಟ್ರೆಂಡೇ ಫಾಲೋ ಆಗ್ತೈತಿ. ಸೊ ಇಲ್ಲಿ ಏನಾಗಬೇಕಾಗಿತ್ತು? ಫಾಸ್ಫರಸ್ ಈಸ್ ಗ್ರೇಟರ್ ದೆನ್ ಸಿಲಿಕಾನ್, ದೆನ್ ಅಲ್ಯೂಮಿನಿಯಂ, ದೆನ್ ಮ್ಯಾಗ್ನೀಷಿಯಮ್ ಆಗಬೇಕಾಗಿತ್ತು. ಬಟ್ ಡ್ಯೂ ಟು ಎಕ್ಸೆಪ್ಷನ್ ಇದೇನಾಗ್ತೈತಿ ರೀ? ಉಲ್ಟಾ ಆಗ್ತೈತಿ. ಮ್ಯಾಗ್ನೀಷಿಯಮ್ ಈಸ್ ಗ್ರೇಟರ್ ದೆನ್ ಅಲ್ಯೂಮಿನಿಯಂ. ಸೊ ಆನ್ಸರ್ ವಿಲ್ ಬಿ ವಾಟ್? ಸಿ. ಸೊ ಆನ್ಸರ್ ವಿಲ್ ಬಿ ಸಿ. ಓಕೆ, ಸೊ ಇಷ್ಟೇ ರೀ. ಇದು ಭಾಳ ಈಸಿ. ಎಲ್ಲ ನಿಮ್ಗೆ ಅಯೋನೇಷನ್ ಎಂಥಾಲ್ಪಿ ಆಯಿತು, ಎಲೆಕ್ಟ್ರೋನೆಗೆಟಿವಿಟಿ ಆಯಿತು, ಸೈಜ್ ಆಯಿತು, ಒಂದಕ್ಕೊಂದು ಹೆಂಗೆ ಅದಾವೆ ರೀ? ಇಂಟರ್ಲಿಂಕ್ ಅದಾವೆ. ಇನ್ಫ್ಯಾಕ್ಟ್ ಯಾಕಂದರೆ ಅಯೋನಿಕ್ ಸೈಜ್ ಆಲ್ಸೋ. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ವಿಲ್ ಬಿ ವಾಟ್? ನೆಕ್ಸ್ಟ್ ವಿಲ್ ಬಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಕರೆಕ್ಟ್ ಆರ್ಡರ್ ಫಾರ್ ಮೆಲ್ಟಿಂಗ್ ಪಾಯಿಂಟ್. ಏನು ಕೇಳ್ತಿದ್ದಾರೆ ಅವರು? ಮೆಲ್ಟಿಂಗ್ ಪಾಯಿಂಟ್ ಕೇಳ್ತಿದ್ದಾರೆ. ಓಕೆ, ಮೆಲ್ಟಿಂಗ್ ಪಾಯಿಂಟ್ ಅಂತ ನೋಡೋಕೆ ಹೋದ್ರಿ ನೀವು ಏನಾಗ್ತೈತಿ ರೀ? ನೋಡ್ರಿ ಇಲ್ಲಿ NaBr, AlBr3, ದೆನ್ MgBr2 ಆ್ಯಸ್ ಎ ರಿಸಲ್ಟ್ ಆಫ್ ಪೊಲರೈಜೇಷನ್. ಹೌದಾ? ಸೊ ಇದು ಬ್ರೇಕ್ ಆದರೆ ನೋಡ್ರಿ ಇಲ್ಲಿ Br3 ಅಂದರೆ Al3+, Br2 ಅಂದರೆ Mg2+, Br ಅಂತಷ್ಟು ಕೊಟ್ಟಾರೆ ಅಂದರೆ Na+. ಹೌದಾ? ಸೊ ನಾವು ಫಸ್ಟ್ ಏನು ನೋಡ್ಬೇಕು ಇಲ್ಲಿ? ಅಕಾರ್ಡಿಂಗ್ ಟು ದಿ ಫಜಾನ್ಸ್ ರೂಲ್. ಫಜಾನ್ಸ್ ಒಂದು ನಮ್ಗೆ ರೂಲ್ ಕೊಟ್ಟ. ದ್ಯಾಟ್ ಈಸ್ ಡಿಟರ್ಮೈನ್ ದಿ ಪೊಲರೈಸಿಂಗ್. ನೋಡ್ರಿ, ಆ್ಯಸ್ ಎ ರಿಸಲ್ಟ್ ಆಫ್ ಪೊಲರೈಜೇಷನ್. ಸೊ ಪೊಲರೈಸಿಂಗ್ ಪವರ್ ಮೇಲೆ ನಮಗೆ ಫಜಾನ್ಸ್ ಏನು ಮಾಡ್ಯಾನ ರೀ? ಒಂದು ರೂಲ್ ಕೊಟ್ಟಾನೆ. ವಾಟ್ ಈಸ್ ದ್ಯಾಟ್ ರೂಲ್? ಏನು ರೂಲ್ಪಾ ಅಂದರೆ ಆ್ಯಸ್ ಕೋವೆಲೆನ್ಸಿ ಇನ್ಕ್ರೀಸಸ್ ಸೈಜ್ ಡಿಕ್ರೀಸಸ್. ಇದೊಂದು ಪಾಯಿಂಟ್ ನೀವು ನೆನಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗ್ತಾವೆ ರೀ. ಹೌದಾ? ಆನ್ ದಿ ಅಸಿಡಿಟಿ, ಬೆಸಿಡಿಟಿ, ಓಕೆ, ಅಸಿಡಿಕ್ ಸ್ಟ್ರೆಂತು, ಬೇಸಿಕ್ ಸ್ಟ್ರೆಂತು, ಮೆಲ್ಟಿಂಗ್ ಪಾಯಿಂಟು, ಎಲ್ಲ ಫಿಸಿಕಲ್ ಪ್ರಾಪರ್ಟೀಸು ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸು ಇದು ಒಂದು ರೂಲ್ ಮೇಲೆ ನೀವು ಸಾಲ್ವ್ ಮಾಡ್ಬೋದು ರೀ. ಏನರದು ಅಂದರೆ ಆ್ಯಸ್ ಸೈಜ್ ಡಿಕ್ರೀಸಸ್ ಕೋವೆಲೆನ್ಸಿ ಇನ್ಕ್ರೀಸಸ್. ನೋಡಿರಿ ಇಲ್ಲಿ ಏನಾಗ್ತೈತಿ ರೀ? ಅಲ್ಯೂಮಿನಿಯಂ 3+. ಹೌದಾ? ಸೊ 3+ ಅಂದ್ರೆ ಏನು ರೀ? ಇಟ್ಸ್ ಅಯೋನಿಕ್ ಸೈಜ್ ವಿಲ್ ವಾಟ್ ಡಿಕ್ರೀಸಸ್. ನೋಡಿರಿ, ನಾನು ಹೇಳಿದ್ದೆ ನಿಮಗೆ ಪ್ಲಸ್ ಚಾರ್ಜ್ ಜಾಸ್ತಿ ಆದ ಹಾಗೆ ಸೈಜ್ ಏನಾಕೈತಿ ರೀ? ಡಿಕ್ರೀಸ್ ಆಕೈತಿ. ಮೈನಸ್ ಚಾರ್ಜ್ ಜಾಸ್ತಿ ಆದ ಹಾಗೆ ಏನಾಕೈತಿ ರೀ? ಸೈಜ್ ಇನ್ಕ್ರೀಸ್ ಆಕೈತಿ. ಬಿಕಾಸ್ ಇನ್ ದಿ ಪ್ಲಸ್ ಪ್ರೋಟಾನ್ ವಿಲ್ ಆ್ಯಡ್ ಅಪ್. ಹೌದಾ? ಅಂದರೆ ಎಲೆಕ್ಟ್ರಾನ್ ಸಂಖ್ಯೆ ಕಡಿಮೆ ಆಕೈತಿ. ನ್ಯೂಕ್ಲಿಯಸ್ ಸಂಖ್ಯೆ ಅಂದರೆ ನ್ಯೂಕ್ಲಿಯರ್ ಪವರ್ ಜಾಸ್ತಿ ಆಕೈತಿ. ದೇರ್ ವಿಲ್ ಬಿ ಅಟ್ರಾಕ್ಷನ್ ವಿಲ್ ಹ್ಯಾಪನ್ಸ್. ಇದನ್ನು ನಾವು ಫಸ್ಟಿಂದ ಹೇಳ್ಕೊಂಡು ಬಂದೀನಿ. ಎಸ್. ಸೊ ಇದನ್ನು ನೆನ್ಪಿಟ್ರಿ. ಆ್ಯಸ್ ಅ ಪ್ಲಸ್ ಆ್ಯಸ್ ದಿ ವಾಟ್ cation increases size will decreases. For the anions, for the negative charge size will increases. Okay, so Al3+ have the smaller size. ಹೌದಾ? ಸೊ size decreases, covalency increases. But for the melting point, ionic compounds have the higher melting point. ಅರ್ಥ ಐತ್ರಿ? ಬಿಕಾಸ್ ದೇರ್ ಇಸ್ ಎ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಅದನ್ನು ಭಾಳ ಏನಾಕೈತಿ ರೀ? ಶೇರಿಂಗ್ ಆರ್ ಎಲ್ಸ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಕೋವಲೆಂಟ್ ಅಂದ್ರೆ ಏನು ರೀ? ಶೇರಿಂಗ್ ಆಫ್ ಎಲೆಕ್ಟ್ರಾನ್. ಅಯೋನಿಕ್ ಅಂದರೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್. ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ಅಲ್ಲಿ ಏನಾಕೈತಿ ರೀ? ಮಾಲಿಕ್ಯೂಲು ಭಾಳ ರಿಜಿಡ್ ಆಕೈತಿ. ಸೊ ಇಟ್ ವಿಲ್ ಬಿ ಹಾರ್ಡರ್ ಟು ಬ್ರೇಕ್.
ಸೊ ಮೆಲ್ಟಿಂಗ್ ಪಾಯಿಂಟ್ ಏನಾಗ್ತದೆ ರೀ ಅಯಾನಿಕ್ ಕಂಪೌಂಡ್ಸ್ನಲ್ಲಿ ಜಾಸ್ತಿ ಆಗ್ತೈತಿ. ಓಕೆ, ಬಟ್ ನೋಡ್ರಿ ಫಾರ್ ದಿ ಪೊಲರೈಜೇಷನ್ ಫಾರ್ ಅಕಾರ್ಡಿಂಗ್ ಟು ಫಜಾನ್ಸ್ ರೂಲ್ ಏನು ರೀ ಅಲ್ಯೂಮಿನಿಯಮ್ ಈಸ್ ಮೋರ್, ಬಟ್ ಫಾರ್ ದಿ ಮೆಲ್ಟಿಂಗ್ ಪಾಯಿಂಟ್ sodium has the more. So that answer will be what? Here B. So the NaBr is more than that of the MgBr2 than that of the AlBr3 because of what? Ionic compounds. ಹೌದಾ? ಸೊ ಸೋಡಿಯಂ ಏನಾಗತ್ತೆ ರೀ ಇಲ್ಲಿ ಏನ್ರಿ ಲಾರ್ಜರ್ ಸೈಜ್ ಇದ್ರು ಅದೇನಾಗತ್ತೆ ರೀ ಅಯಾನಿಕ್ ಕ್ಯಾರೆಕ್ಟರ್ ವಿಲ್ ಬಿ ವಾಟ್ ಇನ್ಕ್ರೀಸಸ್. ಇಲ್ಲಿ ಸ್ಮಾಲರ್ ಸೈಜ್ ಇರೋದ್ರಿಂದ ಕೋವಲೆನ್ಸಿ ಇನ್ಕ್ರೀಸ್ ಆಗ್ತೈತಿ. ಓಕೆ, ಗಾಟ್ ದ ಪಾಯಿಂಟ್? ಅರ್ಥ ಆಯ್ತು ರೀ? ಭಾಳ ಈಸಿ ಐತಿ. ಅಯಾನಿಕ್ ಕಂಪೌಂಡ್ ಯಾವುದ್ರಲ್ಲಿ? ಸೋಡಿಯಂ. ಕೋವಲೆಂಟ್ ಕಂಪೌಂಡ್ ಯಾವುದು? ಅಲ್ಯೂಮಿನಿಯಂ ಅಕಾರ್ಡಿಂಗ್ ಟು ದಿ ಫಜಾನ್ಸ್ ರೂಲ್. ಬಿಕಾಸ್ ಸೈಜ್ ಡಿಕ್ರೀಸ್ ಆದ ಹಾಗೆ ಕೋವಲೆನ್ಸಿ ಇನ್ಕ್ರೀಸ್ ಆಕೈತಿ, ಸೈಜ್ ಡಿಕ್ರೀಸ್ ಆದ ಹಾಗೆ ಅಯಾನಿಕ್ ಸ್ಟ್ರೆಂತು ಡಿಕ್ರೀಸ್ ಆಕೈತಿ ಅಂತ ಹೇಳ್ತಾರೆ ಅವರು. ಓಕೆ, ಸೊ ಅಯಾನಿಕ್ ಕಂಪೌಂಡ್ಸ್ ಯಾವ ಹೈಯರ್ ಮೆಲ್ಟಿಂಗ್ ಪಾಯಿಂಟ್. ಸೊ ನಿಮ್ಗೆ ಯಾವಾಗಲೇ ಮೆಲ್ಟಿಂಗ್ ಪಾಯಿಂಟ್ ಕೇಳಿದವರು ನೀವು ಈ ರೂಲ್ನ ಫಾಲೋ ಮಾಡಬೇಕು. ಈ ಟೈಪ್ ಹೋದರೆ ನಿಮ್ಗೆ ಏನಾಗ್ತೈತೆ ರೀ ಎಕ್ಸಾಕ್ಟ್ ಪರ್ಫೆಕ್ಟ್ ಆನ್ಸರ್ ನಿಮಗೆ ಸಿಗ್ತೈತಿ. ಓಕೆ, ನೆಕ್ಸ್ಟ್ 10th ಕ್ವಶನ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಐಸೋ ಎಲೆಕ್ಟ್ರಾನಿಕ್ ವಿತ್ KR ಅಂದರೆ ಕ್ರಿಪ್ಟಾನ್. ಏನಂದ್ರೆ ಇಲ್ಲಿ ವಿಚ್ ಈಸ್ ನಾಟ್ ಐಸೋ ಎಲೆಕ್ಟ್ರಾನಿಕ್ ವಿತ್ ಕ್ರಿಪ್ಟಾನ್. ಕ್ರಿಪ್ಟಾನ್ ಕೂಡ ಯಾವುದಿಲ್ಲಿ ಐಸೋ ಎಲೆಕ್ಟ್ರಾನಿಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿ ಅದನ್ನ ಹೇಳಕ್ಕೆ ಹೋದರೆ ಯಾವುದು ಐಸೋ ಎಲೆಕ್ಟ್ರಾನಿಕ್ ಇಲ್ಲ ಅಂತಂದರೆ ನೋಡ್ರಿ ಇಲ್ಲಿ ಫಸ್ಟಿಗೆ ರುಬಿಡಿಯಮ್ ಹ್ಯಾಸ್ ಎ ವಾಟ್ ಅಟಾಮಿಕ್ ನಂಬರ್ 37. ರುಬಿಡಿಯಮ್ ಪ್ಲಸ್ ಅಂದರೆ 36 ಆಗ್ತೈತಿ. ಹೌದಾ? ನೆಕ್ಸ್ಟ್ ಬರ್ರಿ, ಬಟ್ ಕ್ರಿಪ್ಟಾನ್ಗೆ ಎಷ್ಟು ಐತ್ರಿ? 36 ಐತಿ. ಏನಂದ್ರೆ ರೀ ದಟ್ ಈಸ್ ನಾಟ್ ಐಸೋ ಎಲೆಕ್ಟ್ರಾನಿಕ್ ಬಟ್ ಇಟ್ ಈಸ್ ಎ ಐಸೋ ಎಲೆಕ್ಟ್ರಾನಿಕ್. ನೆಕ್ಸ್ಟ್ ಬರ್ರಿ ಸ್ಟ್ರಾನ್ಶಿಯಮ್ ವಿಚ್ ವಿಲ್ ಬಿ 38. Cr2 ಪ್ಲಸ್ ಅಂದರೆ ಇಟ್ ವಿಲ್ ಬಿ 36. ಹೌದಾ? ಇಟ್ ಈಸ್ ಎ ಐಸೋ ಎಲೆಕ್ಟ್ರಾನಿಕ್. ನೆಕ್ಸ್ಟ್ ಬರ್ರಿ ಸ್ಕ್ಯಾಂಡಿಯಮ್ ವಿಲ್ ಹ್ಯಾವ್ ದಿ ವಾಟ್ ಸ್ಕ್ಯಾಂಡಿಯಮ್ ಅಲ್ಲ ಸೀರಿಯಮ್ Sc ಐತಿ. ಸೊ ಸೀರಿಯಮ್ ವಿಲ್ ಹ್ಯಾವ್ ದಿ ವಾಟ್ 34. Sc2 ಮೈನಸ್ ಅಂದರೆ ವಾಟ್ 36. ಎರಡು ಎಲೆಕ್ಟ್ರಾನ್ ಆ್ಯಡ್ ಮಾಡೀವಿ. ಸೊ ಇಟ್ ವಿಲ್ ಆಲ್ಸೋ ಹ್ಯಾವ್ ದಿ ಸೇಮ್ ಅಟಾಮಿಕ್ ನಂಬರ್ ಆ್ಯಸ್ 36. ಬಟ್ ನೆಕ್ಸ್ಟ್ ವಿಲ್ ಬಿ ಆರ್ಸೆನಿಕ್ As. ಹೌದಾ? ಇಲ್ಲಿ ಏನು ಬರ್ತೈತೆ ರೀ 3+ ಅಂತಾರೆ. ಹೌದಾ? ಸೊ ಇಟ್ ವಿಲ್ ಹ್ಯಾವ್ ದಿ ವಾಟ್ ಅಟಾಮಿಕ್ ನಂಬರ್ 30. ಬಟ್ ಇಲ್ಲಿ ಏನಾಗ್ತೈತೆ ರೀ 3 ಮೈನಸ್ ಮಾಡೋದ್ರಿಂದ ಬಿಕಾಸ್ 3+ ಅಂತಾರಲ್ರಿ. ಎಸ್, ಸೊ ಇಟ್ ವಿಲ್ ಬಿ ವಾಟ್ ಅಂದರೆ 33 ಇರ್ತೈತಿ. ಎಸ್, ಅಟಾಮಿಕ್ ನಂಬರ್ ವಿಲ್ ಬಿ 33. ಬಟ್ 3 ಮೈನಸ್ ಮಾಡೋದ್ರಿಂದ ಇಟ್ ವಿಲ್ ಹ್ಯಾವ್ 30. ಓಕೆ, ಸೊ ಇಲ್ಲಿ ಕ್ರಿಪ್ಟಾನ್ದು 36 ಆದರೆ ಇಲ್ಲಿ ಆರ್ಸೆನಿಕ್ದು ಏನಾಗತ್ತೆ ರೀ 30 ಆಕೈತಿ. ಸೊ ಆನ್ಸರ್ ವಿಲ್ ಬಿ ಡಿ. ಓಕೆ, ದಿಸ್ ಈಸ್ ದಿ ಕ್ವಶನ್ ಫ್ರಮ್ 2021. ದಿಸ್ ಈಸ್ ಕ್ವಶನ್ ಫ್ರಮ್ 2025. ದಿಸ್ ಈಸ್ ಫ್ರಮ್ 21. ಸೊ ಎಲ್ಲ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ನೀವೇನು ಮಾಡಿರಿ ಕರೆಕ್ಟಾಗಿ ಇದ್ರ ಮೇಲೆ ಲಕ್ಷ ಕೊಟ್ಟು ಓದ್ಕೊಳ್ಳಿ. ಸೊ ದಿ ಎಲಿಮೆಂಟ್ ಹ್ಯಾವಿಂಗ್ ದಿ ಹೈಯೆಸ್ಟ್ ಫಸ್ಟ್ ಅಯನೈಸೇಷನ್ ಎನರ್ಜಿ ಈಸ್ ಏನಪ್ಪ ಅಂತಂದರೆ ಇಲ್ಲಿ ನೋಡಿರಿ ಗ್ಯಾಲಿಯಮ್ ಐತಿ. ಎಸ್, ಪೊಟ್ಯಾಷಿಯಮ್, ದೆನ್ ಬಿಸ್ಮಿತ್, ದೆನ್ ಆರ್ಸೆನಿಕ್. ಹೌದಾ? ಈಗ ಇದರಲ್ಲಿ ಯಾವುದಿದೆ ಅಂತ ನೀವು ನೋಡೋಕೆ ಹೋದರೆ ನೋಡಿರಿ ಹಿಯರ್ ವಾಟ್ ಆರ್ಸೆನಿಕ್ ಹ್ಯಾಸ್ ದಿ ವಾಟ್ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್. ಎಸ್, ಹಾಫ್ ಫಿಲ್ಡ್ p ಆರ್ಬಿಟಲ್. ನೀವು ನೋಡೋಕೆ ಹಂಗೆ ಕಾಮನ್ ಹೋದರೆ ಹಿಯರ್ ವಾಟ್ ದಿಸ್ ಹ್ಯಾಸ್ ದಿ ಮೋರ್ ಸೈಜ್, ಸೊ ಲೆಸ್ ಅಯನೈಸೇಷನ್ ಎಂಥಾಲ್ಪಿ. ಸೊ ಇದಕ್ಕಂಕರು ಫುಲ್ ಲಾಸ್ಟಿಗೆ ಬಂದು ಬರ್ತೈತಿ. ದೆನ್ ವಾಟ್ ಇಲ್ಲಿ ಗ್ಯಾಲಿಯಮ್ಗೂ ನಿಮ್ಗೆ ಏನು ಬರ್ತೈತಿ ರೀ ಭಾಳ ಹಿಂದೆ ಬರ್ತೈತಿ. ಹಿಯರ್ ದೇರ್ ಇಸ್ ಎ ಕಂಪ್ಯಾರಿಸನ್ ಬಿಟ್ವೀನ್ ಬಿಸ್ಮಿತ್ ಆ್ಯಂಡ್ ಬಿಕಾಸ್ ದಿಸ್ ಬೋತ್ ಆರ್ ಫ್ರಮ್ ನೈಟ್ರೋಜನ್ ಫ್ಯಾಮಿಲಿ. ಈ ಥರ ನೋಡ್ಬೇಕ್ರಿ ನಾವು ಯಾವಾಗಿದ್ರು ಆ ಫ್ಯಾಮಿಲಿನೇ ನಮಗೆ ಗೊತ್ತಿರಬೇಕು. ಎಸ್, ದಿಸ್ ಈಸ್ ಫ್ರಮ್ ನೈಟ್ರೋಜನ್ ಫ್ಯಾಮಿಲಿ. ಸೊ ಇದರಲ್ಲಿ ನೋಡೋಕೆ ಬಂದರೆ ಆರ್ಸೆನಿಕ್ ಯಾವ್ದು ಹಾಫ್ ಫಿಲ್ಡ್ p ಆರ್ಬಿಟಲ್ ಬಿಕಾಸ್ 4p3 ಐತಿ. ಸೊ ಇದರಲ್ಲಿರುವಂಥ ಸ್ಟೇಬಲ್ ಇದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಬಹಳ ಕಷ್ಟ. ಸೊ ದ್ಯಾಟ್ ಆನ್ಸರ್ ವಿಲ್ ಬಿ ಡಿ. ಓಕೆ, ಸೊ ಇದನ್ನು ಕರೆಕ್ಟಾಗಿ ನೀವು ಓದ್ಕೊಳ್ಳಿ. ನೆಕ್ಸ್ಟ್ ವಿಲ್ ಬಿ ವಾಟ್ ಅರೇಂಜ್ ದಿ ಫಾಲೋವಿಂಗ್ ಅಯಾನ್ಸ್ ಇನ್ ದ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಅಯಾನಿಕ್ ರೇಡಿಯಸ್. ಅಯಾನಿಕ್ ರೇಡಿಯಸ್ ಇನ್ಕ್ರೀಸ್ ಹೇಗೆ ಹೋಗುತ್ತೆ ಅಂತ ಅವರು ಕೇಳ್ತಿದ್ದಾರೆ. ಓಕೆ, ಹೆಂಗತ್ರಿ ಅಂತ ನೋಡೋಕೆ ಹೋದರೆ ನೋಡ್ರಿ ನಾವೇನಿದ್ರು ಇಲ್ಲಿ ಮೈನಸ್ ಚಾರ್ಜ್ ಇದ್ದರೆ ದ್ಯಾಟ್ ವಿಲ್ ಬಿ ಮೋರ್ ಅಯಾನಿಕ್ ರೇಡಿಯಸ್ ಅಂತೀವಿ. ಎಸ್, ಸೊ ಇಲ್ಲಿ ಜಾಸ್ತಿ ಮೈನಸ್ ಯಾವುದೈತೆ ರೀ ಫಾಸ್ಫರಸ್ 3- ಈಸ್ ಮೋರ್.
ದೆನ್ ಸಲ್ಫರ್ 2 ಮೈನಸ್, ದೆನ್ Cl ಮೈನಸ್, ದೆನ್ K ಪ್ಲಸ್. ಹೌದಾ? ನೋಡ್ರಿ ಇಲ್ಲಿ. ಎಸ್, ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಡಿಕ್ರೀಸಿಂದ ಇನ್ಕ್ರೀಸ್ ಆಗಬೇಕು. ಸೊ ಫಾಸ್ಫರಸ್ 3 ಮೈನಸ್, ದೆನ್ ಸಲ್ಫರ್ 2 ಮೈನಸ್, Cl minus, then K plus. So answer C will be right answer. So this is also question from 2021. So 21, 22, then 24, 25. So 4 years ನಾವು ಕ್ವಶನ್ ಎಲ್ಲಿ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. Yes, then some important concepts, trends. Okay, if you are like this video, please subscribe, comment and share this video. Okay, thank you one and all. All the best for your examination.